ಶ್ರೀರಾಮಂ ನಮಸ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದತೀರ್ಥಂ ಸೇವಿತಂ ಭಜೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ ಅವಿಕಾರಿಣೇ ಸ್ಫುಟವನಂತರೂಪಿಣೇ ಸುಖತಿಸ್ತಮಸ್ತತನಮೇ ನಮೋ ನಮಃ. ಕೌಶೇಯಪೀತವಸನಾಂ ಅರವಿಂದನೇತ್ರಾಂ ಪದ್ಮದ್ವಯಾಭಯವರೋದ್ಯತ ಪದ್ಮಸ್ಥಾಂ ಉದ್ಯಚ್ಯುತಾರ್ಕದರ್ಶೀಂ ಪ್ರಮಾಂಕೃತಂಸ್ಥಾಂ ಧ್ಯಾಯೇದ್ವಿದೀಶನತಪಾದ್ವಿಗಾಂ ಜನಿತ್ರೀಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾನುಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕೀರ್ತಿಶೇಷರಾಗಿರತಕ್ಕಂತಹ ನಮ್ಮ ಗುರುಗಳಾಗಿರತಕ್ಕಂತಹ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಸುಮಾರು 70 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಎಂಬ ಸಂಸ್ಥೆಯನ್ನು ಆರಂಭಿಸಿ ಅದರಲ್ಲಿ ಅಧ್ಯಯನ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಮಾಧ್ವ ತತ್ವಜ್ಞಾನದ ಜೊತೆಗೆ ತರ್ಕ, ವ್ಯಾಕರಣ, ಪೌರೋಹಿತ್ಯ ಇತ್ಯಾದಿ ಎಲ್ಲ ವಿದ್ಯೆಗಳನ್ನು ಹೇಳಿಕೊಟ್ಟಿದ್ದಾರೆ. ಹೀಗೆ ಅವರಿಂದ ಉದ್ಗ್ರಂಥಗಳನ್ನು ಅಧ್ಯಯನ ಮಾಡಿ ಸುಧಾಂತ ವೇದಾಂತವನ್ನು ಕೂಡ ಅಧ್ಯಯನ ಮಾಡಿರ್ತಕ್ಕಂಥ ಹಾಗೆ ಪುರೋಹಿತರಾಗಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಗಳಲ್ಲಿ ಮತ್ತು ತತ್ವಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ನಾವೆಲ್ಲ ಹೀಗೆ ಅಧ್ಯಯನ ಮಾಡಿರತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಒಟ್ಟು ಸೇರಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಎಂಬುದಾಗಿ ಒಂದು ಸಂಘವನ್ನು ಕಟ್ಟಿಕೊಂಡಿದ್ದೇವೆ. ಇದರ ಉದ್ದೇಶಗಳು ಹಲವಾರು ಇವೆ. ಅದರಲ್ಲಿ ಮುಖ್ಯವಾಗಿ 2 ಉದ್ದೇಶಗಳನ್ನು ನಾವು ಇಟ್ಟುಕೊಂಡಿದ್ದೇವೆ. ಒಂದು, ಪುಸ್ತಕ ಪ್ರಕಾಶನ. ಯಾರಾದರೂ ಒಂದು 25,000 ರೂಪಾಯಿಯನ್ನು ಕೊಟ್ಟರೆ ಒಂದು ವಿದ್ವಾಂಸರಿಂದ ಒಳ್ಳೆಯ ವಿಷಯದ ಬಗ್ಗೆ 40ರಿಂದ 60 ಪುಟಗಳಿಗೆ ಮೀರದಷ್ಟು ಒಂದು ಲೇಖನವನ್ನು ಬರೆಸಿ ಅದನ್ನು ನಾವು ಪ್ರಸಾರ ಮಾಡ್ತೇವೆ. ಇನ್ನೊಂದು, ಉಪನ್ಯಾಸ ಮಾಲಿಕೆ. ಮಾಧ್ವ ತತ್ವಜ್ಞಾನವನ್ನು ಶ್ರೀಮಂತ ಮಾಡಿರತಕ್ಕಂತಹ ಬೇಕಾಷ್ಟು ಯತಿಗಳು, ಗುರುಗಳು ಎಲ್ಲ ಇದ್ದಾರೆ. ಹಾಗೆ ಬೇಕಾಷ್ಟು ಹಬ್ಬಗಳಿವೆ. ಭಗವಂತನ ಅವತಾರಗಳು, ಪುರಾಣಗಳು, ಇವುಗಳ ಬಗ್ಗೆ ಯಾವುದಾದ್ರೂ ಒಂದು ಬಗ್ಗೆ ನಮ್ಮಲ್ಲಿ ಅಧ್ಯಯನ ಮಾಡಿರತಕ್ಕಂಥ ಪಂಡಿತರಿಂದ ನಾವು ಉಪನ್ಯಾಸವನ್ನು ಮಾಡಿಸ್ತಾ ಇದ್ದೇವೆ. ಇದಕ್ಕೆ ಯಾರಾದರೂ 2,000 ರೂಪಾಯಿ ಕೊಟ್ಟರೆ ಅವರ ಹೆಸರಿನಲ್ಲಿ ನಾವು ಇದನ್ನು ಪ್ರಸಾರ ಮಾಡ್ತೇವೆ. ಇವತ್ತು ಶರನ್ನವರಾತ್ರಿಯ ಪ್ರಯುಕ್ತವಾಗಿ ಮಹಾಲಕ್ಷ್ಮಿಯ ಸ್ವರೂಪಭೂತವಾಗಿರತಕ್ಕಂತಹ 3 ರೂಪಗಳು, ಶ್ರೀರೂಪ, ಶ್ರೀದೇವಿಯ ರೂಪ, ಭೂರೂಪ, ಭೂದೇವಿಯ ರೂಪ ಮತ್ತು ದುರ್ಗಾ ರೂಪ. ಇದರಲ್ಲಿ ಪ್ರತಿಯೊಂದು ರೂಪದ ಬಗ್ಗೆಯೂ ಕೂಡ ಒಬ್ಬೊಬ್ಬರು ವಿದ್ವಾಂಸರಿಂದ ನಾವು ಉಪನ್ಯಾಸ ಮಾಡಿಸ್ತಾ ಇದ್ದೇವೆ. ಇವತ್ತು ಮಹಾಲಕ್ಷ್ಮಿಯ ಭೂಸ್ವರೂಪದ ಬಗ್ಗೆ ಪ್ರಸಿದ್ಧ ವಿದ್ವಾಂಸರಾಗಿರತಕ್ಕಂತಹ ಶ್ರೀಯುತ ರಂಗನಾಥ ಕಟ್ಟಿಯವರು ತಮ್ಮ ಪ್ರವಚನವನ್ನು ಮಾಡಲಿಕ್ಕಿದ್ದಾರೆ. ಕಟ್ಟಿಯವರು ಸೌಮ್ಯ ಸ್ವಭಾವದವರು, ತಳಸ್ಪರ್ಶಿ ಜ್ಞಾನವುಳ್ಳವರು. ವಿದ್ಯಾಪೀಠದ ಸಂಶೋಧನಾ ಮಂದಿರವಾಗಿರತಕ್ಕಂತಹ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದಲ್ಲಿ ಉಪನಿರ್ದೇಶಕರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರವಚನದಲ್ಲಿ ನಿಂಸಿಮರಾಗಿ ಮಾತ್ರವಲ್ಲ, ಹೆಚ್ಚು ಕಡಿಮೆ 25 ಪುಸ್ತಕಗಳನ್ನು ಕೂಡ ಅವರ ಹೆಸರಿನಲ್ಲಿ ಪ್ರಕಟವಾಗಿವೆ. ಈಗ ಅವರು ಮಹಾಲಕ್ಷ್ಮಿಯ ಭೂ ಸ್ವರೂಪದ ಬಗ್ಗೆ ಪ್ರವಚನ ಮಾಡಬೇಕು ಎಂಬುದಾಗಿ ಅವರನ್ನು ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ
ಮಧ್ವಾಯ ಚ ನಮೋ ನಮಃ. ಯಾಸಾ ಪದ್ಮಾಸನಸ್ಥ ವಿಪುಲಕಟಿತಟಿ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾಭಿಸ್ತನಭರನಮಿತಾ ಶುಭ್ರವಸ್ತ್ರೋತ್ತರೀಯ ಲಕ್ಷ್ಮೀರ್ದಿವ್ಯೈರ್ಗಜೇಂದ್ರೈಃ ಮಣಿಗಣಖಚಿತಾ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರು ನನ್ನ ಗುರುಗಳು ಆಗಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೂ ಅವರ ಶಿಷ್ಯರಾಗಿರತಕ್ಕಂಥ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ದಿವಸ ಶ್ರೀತತ್ವದ ಬಗ್ಗೆ ಯಥಾಮತಿ ಯಥಾಶಕ್ತಿ ಒಂದು 4 ಮಾತುಗಳನ್ನು ಹೇಳಲು ನಾನು ಬಯಸ್ತಾ ಇದ್ದೇನೆ. ಶರದೃತುವಿನಲ್ಲಿ ನವರಾತ್ರಿ ಬರ್ತದೆ. ಅಂದರೆ ಶರದೃತುವಿನಲ್ಲಿ ಪಾಡ್ಯದಿಂದ ಆರಂಭಿಸಿ ಸುಮಾರು 9 ದಿವಸಗಳ ಕಾಲ ಅದನ್ನು ನವರಾತ್ರಿ ಅಂತ ಹೇಳಿ ಕರೀತಾರೆ. ಈ ನವರಾತ್ರಿ ಇದೆಯಲ್ಲ, ಶ್ರೀತತ್ವದ ಉಪಾಸನೆಗೆ ಹೇಳಿ ಮಾಡಿಸಿರತಕ್ಕಂಥ ಒಂದು ಪ್ರಶಸ್ತ ಕಾಲ. ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳತಕ್ಕಂಥವರು ಈ ನವರಾತ್ರಿಯಲ್ಲಿ ಶ್ರೀದೇವಿಯ ವಿಶೇಷ ಉಪಾಸನೆಗಳನ್ನು ಮಾಡ್ತಾರೆ. ಅನೇಕ ಕಡೆಯಲ್ಲಿ ವಿಶೇಷವಾಗಿ ದುರ್ಗಾ ಪೂಜೆ ಮುಂತಾದವುಗಳು ಈ ಸಂದರ್ಭದಲ್ಲಿ ನಡೀತದೆ. ಭಗವಂತನ ಅನುಗ್ರಹ ಸಂಪಾದನೆ ಮಾಡಬೇಕು ಅಂತಂದರೆ ಭಗವದ್ಭಕ್ತಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅನುಗ್ರಹ ಬೇಕೇ ಬೇಕು. ಯಾಕಂದರೆ ಲಕ್ಷ್ಮೀದೇವಿ ಮಹಾಪತಿವ್ರತಾ ಶಿರೋಮಣಿ. ಆ ಪತಿವ್ರತಾ ಶಿರೋಮಣಿ ಆಗಿರತಕ್ಕಂತಹ ಲಕ್ಷ್ಮೀದೇವಿಯ ಅನುಗ್ರಹ ನಮಗಾದರೆ ಆಗ ಆ ಪತಿವ್ರತಾ ಶಿರೋಮಣಿಯ ಪತಿಯಾಗಿರತಕ್ಕಂತಹ ಭಗವಂತನ ಅನುಗ್ರಹವೂ ಕೂಡ ನಮಗೆ ಲಭಿಸ್ತದೆ. ಅದರಲ್ಲೂ ಕೂಡ ಆ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲಿಕ್ಕೆ ನವರಾತ್ರಿಯಂತಹ ಒಂದು ಪ್ರಶಸ್ತ ಕಾಲ ಬೇರೆ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಆದ್ದರಿಂದಲೇ ದೇಶದ ಉದ್ದಗಲಕ್ಕೂ ಕೂಡ ಲಕ್ಷ್ಮೀ ದೇವಸ್ಥಾನಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಲಕ್ಷ್ಮೀ ತತ್ವದ ಆರಾಧನೆ ವಿಶೇಷವಾಗಿ ಜರುಗ್ತದೆ. ಮುಖ್ಯವಾಗಿ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡತಕ್ಕಂಥವರು ಒಂದು ಅಂಶವನ್ನು ತಿಳ್ಕೊಳ್ಬೇಕು. ಏಕೆಂದರೆ ಒಟ್ಟು ಲಕ್ಷ್ಮೀದೇವಿಗೆ 3 ರೂಪಗಳಿವೆ. ಒಂದು ಶ್ರೀರೂಪ, ಇನ್ನೊಂದು ಭೂರೂಪ, ಮತ್ತೊಂದು ದುರ್ಗಾರೂಪ. ಈ ಲೋಕದಲ್ಲಿ ಪ್ರತಿಯೊಂದು ಕೂಡ ಅನೇಕ ಪದಾರ್ಥಗಳಿವೆ. ಸಾತ್ವಿಕ ಪದಾರ್ಥಗಳು, ರಾಜಸ ಪದಾರ್ಥಗಳು, ತಾಮಸ ಪದಾರ್ಥಗಳು. ಏಚೈವ ಸಾತ್ವಿಕಾ ಭಾವಾಹ ರಾಜಸಾಸ್ ತಾಮಸಾಶ್ಚ ಅಂತೇಳಿ ಈ ಲೋಕದಲ್ಲಿ ಏನು ರಾಜಸ ಪದಾರ್ಥಗಳಿದೆಯೋ, ತಾಮಸ ಪದಾರ್ಥಗಳಿದೆಯೋ, ಆಮೇಲೆ ಸಾತ್ವಿಕ ಪದಾರ್ಥಗಳಿದೆಯೋ, ಎಲ್ಲವನ್ನೂ ಕೂಡ ತ್ರಿಗುಣಗಳ ಮೂಲಕ, ಅಂದರೆ ತ್ರಿಗುಣಗಳ ಅಭಿಮಾನಿಯಾಗಿರತಕ್ಕಂಥ ಲಕ್ಷ್ಮೀದೇವಿಯ ಮೂಲಕ ಭಗವಂತ ಸೃಷ್ಟಿ ಮಾಡ್ತಾನೆ. ಸಾತ್ವಿಕ ಪದಾರ್ಥಗಳು ಅಂದರೆ ಬರೀ ಅಲ್ಲಿ ಸತ್ವಗುಣದ ಅಂಶ ಮಾತ್ರ ಇದೆ ಅಂತ ತಿಳ್ಕೋಬಾರದು. ರಜೋಗುಣದ ಅಂಶವೂ ಇದೆ, ತಮೋಗುಣದ ಅಂಶವೂ ಇದೆ. ಸತ್ವಗುಣದ ಅಂಶ ಪ್ರಚುರವಾಗಿರೋದ್ರಿಂದಾಗಿ ಅವನ್ನು ಸಾತ್ವಿಕ ಪದಾರ್ಥಗಳು ಅಂತ ಕರೀತಾರೆ. ಇನ್ನು ಅದೇ ಥರ ರಾಜಸ ಪದಾರ್ಥಗಳು ಅಂತಂದರೆ ಅಲ್ಲಿ ರಜೋಗುಣ ಮಾತ್ರ ಇದೆ ಅಂತ ತಿಳ್ಕೋಬಾರದು. ಬೇರೆ ಗುಣಗಳ ಅಂಶವೂ ಇದೆ. ರಜೋಗುಣದ ಪ್ರಾಚುರ್ಯ ಇರೋದ್ರಿಂದಾಗಿ ಅದನ್ನು ರಾಜಸ ಪದಾರ್ಥಗಳು ಅಂತ ಕರೀತಾರೆ. ಅದೇ ಥರ ತಾಮಸ ಪದಾರ್ಥಗಳು ಅಂದರೆ ಅಲ್ಲಿ ತಮೋಗುಣ ಮಾತ್ರ ಇದೆ ಅಂತ ತಿಳ್ಕೋಬೇಡಿ. ಬೇರೆ ಗುಣಗಳ ಅಂಶಗಳಿದ್ದರೂ ಕೂಡ ತಮೋಗುಣದ ಪ್ರಾಚುರ್ಯ ಇರೋದ್ರಿಂದಾಗಿ ಅದನ್ನು ತಾಮಸ ಪದಾರ್ಥಗಳು ಕರೀತಾರೆ. ಈ ಲೋಕದಲ್ಲಿ ಏನು ಸಾತ್ವಿಕ ಪದಾರ್ಥಗಳು, ರಾಜಸ ಪದಾರ್ಥಗಳು, ತಾಮಸ ಪದಾರ್ಥಗಳು ಏನಿದೆ ಅವೆಲ್ಲವೂ ಕೂಡ ತ್ರಿಗುಣಗಳಿಂದ ಸೃಷ್ಟಿಯಾದದ್ದು. ಅಂದರೆ ಪ್ರಕೃತಿಯ 3 ಗುಣಗಳಿದೆಯಲ್ಲ, ಸತ್ವಂ ರಜಸ್ತಮ ಇತಿ ಪ್ರಕೃತೇಹೇ ನಾತ್ಮನೋ ಗುಣ. ಸತ್ವಗುಣ, ರಜೋಗುಣ, ತಮೋಗುಣ ಇವು 3 ಗುಣಗಳು ಪ್ರಕೃತಿಯ ಗುಣಗಳು. ಈ ಪ್ರಕೃತಿಯ 3 ಗುಣಗಳಿಂದ ಪ್ರಕೃತಿಯ ಅಭಿಮಾನಿಯಾಗಿರತಕ್ಕಂಥ ಲಕ್ಷ್ಮೀದೇವಿ ಮುಖಾಂತರ ಭಗವಂತ ಈ ಎಲ್ಲ ಪದಾರ್ಥಗಳನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಆ ಸತ್ವಗುಣ, ರಜೋಗುಣ, ತಮೋಗುಣಾತ್ಮಕವಾದ ಪ್ರಕೃತಿ ಏನಿದೆ, ಆ ಪ್ರಕೃತಿಗೆ ಅಭಿಮಾನಿನಿ ಯಾರು ಅಂದರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಆ 3 ಗುಣಗಳಿದೆಯಲ್ಲ, ಆ 3 ಗುಣದಲ್ಲಿ ಸತ್ವಗುಣಕ್ಕೆ ಅಭಿಮಾನಿನಿ ಯಾರು ಅಂದರೆ ಲಕ್ಷ್ಮೀದೇವಿಯ ಶ್ರೀರೂಪ. ಇನ್ನು ರಜೋಗುಣಕ್ಕೆ ಅಭಿಮಾನಿನಿ ಯಾರು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಭೂರೂಪ. ಇನ್ನು ತಮೋಗುಣಕ್ಕೆ ಅಭಿಮಾನಿನಿ ಯಾರು ಅಂದರೆ ಲಕ್ಷ್ಮೀದೇವಿಯ ದುರ್ಗಾರೂಪ. ಇಲ್ಲಿ ಒಂದು ತಿಳ್ಕೋಬೇಕು, ಸತ್ವಗುಣ ಎಂಬುದು ಬಿಳಿಯಾಗಿದೆ, ರಜೋಗುಣ ಕೆಂಪಾಗಿದೆ, ತಮೋಗುಣ ಕಪ್ಪಾಗಿದೆ.
ಆಚಾರ್ಯರು ಮಹಾಭಾರತಾತ್ಮನಲ್ಲಿ ಹೇಳಬೇಕಾದ್ರೆ ಪೂರ್ವಂ ಹರೇಶ್ ಚಕ್ರ ಮಭೂದ್ದಿ ದುರ್ಗಾಂ ಎಂಬ ಶ್ಲೋಕದಲ್ಲಿ ಭಗವಂತನ ಚಕ್ರಕ್ಕೆ ದುರ್ಗಾದೇವಿ ಅಭಿಮಾನಿನಿ ಅಂತ ಹೇಳ್ತಾರೆ. ಭಗವಂತನ ಚಕ್ರಕ್ಕೆ ದುರ್ಗಾದೇವಿ ಅಂದರೆ ತಮೋಗುಣಕ್ಕೆ ಅಭಿಮಾನಿಯಾಗಿರತಕ್ಕಂಥ ದುರ್ಗಾ ಅಭಿಮಾನಿ. ಯಾಕೆ ದುರ್ಗಾ ಅಭಿಮಾನಿನಿ ಅಂತಂದರೆ ತಮೋಗುಣ ಕಪ್ಪಾಗಿದೆ, ಜ್ವಲಿಸ್ತಾ ಇರತಕ್ಕಂಥ ಸೂರ್ಯನ ಮಧ್ಯದಲ್ಲೂ ಕೂಡ ಕಪ್ಪು ರೂಪ ಇದೆ ಅಂತ. ಆ ಕಪ್ಪು ರೂಪ ಹೇಗಿದೆಯೋ ಅದೇ ಥರ ಜ್ವಲಿಸ್ತಾ ಇರತಕ್ಕಂಥ ಚಕ್ರದಲ್ಲೂ ಕೂಡ ಕಪ್ಪು ಬಣ್ಣ ಇದೆ. ಆ ಕಪ್ಪು ಬಣ್ಣಕ್ಕೆ ಕಪ್ಪು ಬಣ್ಣವಾಗಿರತಕ್ಕಂಥ ತಮೋಗುಣಕ್ಕೆ ಅಭಿಮಾನಿಯಾಗಿರತಕ್ಕಂಥ ದುರ್ಗಾದೇವಿ ಅಭಿಮಾನಿಯಾಗಿದ್ದಾಳೆ. ದುರ್ಗಾದೇವಿ ಚಕ್ರಕ್ಕೆ ಅಭಿಮಾನಿ ಅಂದರೆ ಚಕ್ರದಲ್ಲಿ ಕಪ್ಪು ಗುಣ ಇದೆ, ಆ ಕಪ್ಪು ರೂಪ ಇದೆ ಎಲ್ಲೂ. ಆ ಕಪ್ಪು ರೂಪ ಕಪ್ಪು ರೂಪ ಯಾವುದು ಅಂದರೆ ತಮೋಗುಣದ ರೂಪ ಅದು. ಆ ಕಪ್ಪು ಗುಣಕ್ಕೆ ಅಭಿಮಾನಿ ದುರ್ಗಾದೇವಿ ಆದ್ದರಿಂದಾಗಿ ದುರ್ಗಾದೇವಿಯು ಕೂಡ ಭಗವಂತನ ಚಕ್ರಕ್ಕೆ ಅಭಿಮಾನಿಯಾದ. ಇನ್ನು ಕೂಡ ಸತ್ವಗುಣ ಬಿಳಿಯಾಗಿದೆ. ಆ ಬಿಳಿಯಾದ ಸತ್ವಗುಣಕ್ಕೆ ಅಭಿಮಾನಿನಿ ಯಾರು ಅಂದರೆ ಲಕ್ಷ್ಮೀದೇವಿ ಶ್ರೀರೂಪ. ಆದ್ದರಿಂದಲೇ ಬಿಳಿಯಾಗಿರತಕ್ಕಂತಹ ಭಗವಂತನ ಶಂಖಕ್ಕೆ ಲಕ್ಷ್ಮೀದೇವಿಯ ಶ್ರೀರೂಪ ಅಭಿಮಾನಿಯಾಗಿದೆ. ಇನ್ನು ಅದೇ ಥರ ರಜೋಗುಣ ಕೆಂಪಾಗಿದೆ. ಕೆಂಪಾದ ರಜೋಗುಣಕ್ಕೆ ಅಭಿಮಾನಿನಿ ಯಾರು ಅಂತ ಅಂದ್ಬಿಟ್ರೆ ಲಕ್ಷ್ಮೀದೇವಿಯ ಭೂರೂಪ. ಅದನ್ನು ಕೆಂಪಾದ ರಜೋಗುಣಕ್ಕೆ ಅಭಿಮಾನಿಯಾಗಿರತಕ್ಕಂಥ ಲಕ್ಷ್ಮೀದೇವಿಯ ಭೂರೂಪವೇ ಕೆಂಪಾಗಿರತಕ್ಕಂಥ ಭಗವಂತನ ಕಮಲಕ್ಕೆ ಅಭಿಮಾನಿಯಾಗಿದೆ. ಈ ಥರ ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ ಬಿಳಿ, ರಜೋಗುಣ ಕೆಂಪು, ತಮೋಗುಣ ಕಪ್ಪು. ಅದರಲ್ಲಿ ರಜೋಗುಣ ಕೆಂಪಾಗಿದೆ. ಆ ಕೆಂಪಾಗಿರ್ತಕ್ಕಂಥ ರಜೋಗುಣಕ್ಕೆ ಅಭಿಮಾನಿಯಾಗಿರತಕ್ಕಂಥ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಭಗವಂತನ ಪದ್ಮಕ್ಕೂ ಕೂಡ ಅಭಿಮಾನಿಯಾಗಿದ್ದಾಳೆ. ನೋಡಿ, ಆಚಾರ್ಯರು ಹೇಳ್ತಾರೆ, ಶ್ರೀರ್ಮೂಲ ಸತ್ವಂ ವಿಜ್ಞೇಯ ಭೂರ್ಮೂಲ ರಜ ಉಚ್ಯತೆ ಮೂಲ ತಮಸ್ತಥಾ ದುರ್ಗಾ ಮಹಾಲಕ್ಷ್ಮಿ ಸ್ತ್ರೀಮೂಲಿಕ. ಮಹಾಲಕ್ಷ್ಮಿ ಒಟ್ಟು ಸತ್ವ ಮೂಲ ಇದೆಯಲ್ಲ, ಮೂಲ ಸತ್ವ ಅಂದರೆ ಅದು ಲಕ್ಷ್ಮೀದೇವಿಯ ಒಂದು ಶ್ರೀರೂಪ. ಆ ಮೂಲ ಸತ್ವಕ್ಕೆ ಅಭಿಮಾನಿ ಯಾರು ಅಂದರೆ ಲಕ್ಷ್ಮೀದೇವಿಯ ಶ್ರೀರೂಪ. ಇನ್ನು ಅದೇ ಥರ ಮೂಲ ರಜಸ್ಸು ಅಂತ ಏನಿದೆ, ಆ ಮೂಲ ರಜಸ್ಸಿಗೆ ಅಭಿಮಾನಿ ಯಾರು ಅಂದರೆ ಲಕ್ಷ್ಮೀದೇವಿಯ ಭೂರೂಪ. ಇನ್ನು ಮೂಲ ತಮಸ್ಸು ಅಂತಿದೆಯಲ್ಲ, ಆ ಮೂಲ ತಮಸ್ಸಿಗೆ ಅಭಿಮಾನಿ ಯಾರು ಅಂತಂದರೆ ಮಹಾಲಕ್ಷ್ಮಿಯ ದುರ್ಗಾರೂಪ. ಈ ಥರ ಸತ್ವಗುಣ ರಜೋತಮ ಗುಣಾತ್ಮಕವಾಗಿರತಕ್ಕಂತಹ ಪ್ರಕೃತಿಗೆ ಅಭಿಮಾನಿ ಲಕ್ಷ್ಮೀದೇವಿ ಆಗಿದ್ದಾಳೆ. ಅದರಲ್ಲಿ ರಜೋಗುಣಕ್ಕೆ ಅಭಿಮಾನಿನಿ ಭೂದೇವಿ ಆಗಿದ್ದಾಳೆ. ನಾವು ನಿಜವಾಗಿ ಭೂದೇವಿ ಅಂದ ತಕ್ಷಣ ಮನಸ್ಸಲ್ಲಿ ಬರೋದು ಪಂಚಭೂತಗಳಲ್ಲಿ ಬರತಕ್ಕಂಥ ಭೂದೇವಿ. ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ ಅಂಥೇಳಿ ಪಂಚಭೂತಗಳಿವೆ. ಆಕಾಶದಿಂದ ಈ ಕಡೆಯಿಂದ ಬಂದಾಗ 5ನೇವಳು ಯಾರು ಆಗ್ತಾಳೆ ಅಂತಂದರೆ ಭೂದೇವಿ ಆಗ್ತಾಳೆ. ಈ ಭೂದೇವಿ ನಿಜವಾಗಿ ಇವಳಿಗೆ ಧರ ಅಂತಲೇ ಹೆಸರಿದೆ. ಯಾಕಂದರೆ ಎಲ್ಲ ವಸ್ತುಗಳನ್ನು ಧರಿಸಿದ್ದಾಳೆ, ಆದ್ದರಿಂದ ಧರ. ಇವಳಿಗೆ ಭೂ ಅಂತ ಯಾಕೆ ಹೆಸರು ಅಂತ ಅಂದ್ಬಿಟ್ರೆ ಸರ್ವಸ್ಯ ಆಧಾರ ಭವತೀತಿ ಭೂಹು. ಜಗತ್ತಿನ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಇವಳು ಆಧಾರಭೂತಳಾಗಿದ್ದಾಳೆ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಒಂದು ಕಡೆಯಲ್ಲಿ ಭೂಮಿಯಲ್ಲಿ ಎಲ್ಲಾದರೂ ಒಂದು ಕಡೆ ಇರಲೇಬೇಕಲ್ವಾ. ಆ ಎಲ್ಲ ಇರಬೇಕಾದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆಶ್ರಯವನ್ನು ಕಲ್ಪಿಸಿರ್ತಕ್ಕಂಥ ಮಹಾತಾಯಿ ಯಾರು ಅಂದರೆ ಭೂಮಾತೆ. ಆದರೆ ಈ ಭೂಮಿಗೆ ಇಡೀ ಜಗತ್ತನ್ನು ಧರಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಯಾವುದರಿಂದ ಬಂದದ್ದು ಅಂದರೆ ಲಕ್ಷ್ಮೀದೇವಿಯ 3 ರೂಪಗಳಿವೆಯಲ್ಲ, ಶ್ರೀರೂಪ, ಭೂರೂಪ, ದುರ್ಗಾರೂಪ. ಅದರಲ್ಲಿ ರಜೋಗುಣಕ್ಕೆ ಅಭಿಮಾನಿಯಾಗಿರತಕ್ಕಂಥ ಭೂದೇವಿ ಈ ಪಂಚಭೂತಗಳಲ್ಲಿರತಕ್ಕಂಥ ಭೂದೇವಿಯಲ್ಲಿ ಆವಿಷ್ಟಳಾದ ಕಾರಣದಿಂದಾಗಿ, ಅಂದರೆ ಆ ಲಕ್ಷ್ಮೀದೇವಿ ಒಂದು ಅನುಗ್ರಹ ಬಲದಿಂದ, ಲಕ್ಷ್ಮೀದೇವಿ ಒಂದು ಆವೇಶ ಬಲದಿಂದ ಈ ಭೂಮಿಯು ಕೂಡ ಸಕಲ ಪ್ರಾಣಿಗಳಿಗೂ ಕೂಡ ಏದಂ ಧಾರ್ಯತೆ ಜಗತ್ತು ಅಂತ ಹೇಳ್ತಾರೆ ನೋಡಿ. ಅಂದರೆ ಇಡೀ ಜಗತ್ತನ್ನು ಧರಿಸಿರತಕ್ಕಂಥವಳು ಲಕ್ಷ್ಮೀದೇವಿ. ಅಂತಹ ಜಗತ್ತನ್ನು ಧರಿಸಿರತಕ್ಕಂಥ ಜಗನ್ಮಾತೆಯಾಗಿರತಕ್ಕಂಥ ಲಕ್ಷ್ಮಿಯ ಭೂರೂಪ. ಆ ಭೂರೂಪ ಪಂಚಭೂತಗಳಲ್ಲಿ ಸೇರಿರತಕ್ಕಂಥ ಭೂದೇವಿಯಲ್ಲಿ ಆವಿಷ್ಟವಾದ ಕಾರಣದಿಂದಾಗಿ ಲಕ್ಷ್ಮೀದೇವಿಗೆ ಭೂದೇವಿಗೆ ಸಕಲ ವಸ್ತುಗಳನ್ನು ಧರಿಸ್ತಕ್ಕಂಥ, ಸಕಲ ವಸ್ತುಗಳಿಗೂ ಆಶ್ರಯವನ್ನು ಕಲ್ಪಿಸಿಕೊಡ್ತಕ್ಕಂಥ ಶಕ್ತಿ ಬಂದಿದೆ. ಅದಕ್ಕೆ ಹೇಳ್ತಾರೆ ಆಚಾರ್ಯರು ಮಹಾವಿಷ್ಣು ಪುರಾಣವನ್ನು ಉಲ್ಲೇಖಿಸಿ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಯದಾವೇಶಾದ್ ಇಯಂ ಪೃಥ್ವಿ ಭೂಮಿರಿತ್ಯೇವ ಕಥ್ಯತೆ. ಯದಾವೇಶಾತ್ ಅಂದರೆ ಲಕ್ಷ್ಮೀದೇವಿ ಆವೇಶದಿಂದಾಗಿ ಈ ಭೂದೇವಿಗೆ ಭೂ ಅಂತ ಹೆಸರು ಬಂದಿದೆ. ಸಕಲ ಪ್ರಾಣಿಗಳನ್ನು ಧರಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಬಂದಿದೆ. ಮತ್ತು ಇವಳು ಭೂದೇವಿ ಇದ್ದಾಳಲ್ಲ, ಜಗತ್ತನ್ನು ಭೂದೇವಿ ಅಂತ ಲಕ್ಷ್ಮೀದೇವಿ ಅಂತ ಇಟ್ಟುಕೊಳ್ಳಿ, ಪರವಾಗಿಲ್ಲ. ಆ ಲಕ್ಷ್ಮೀದೇವಿ ಇದ್ದಾಳ, ಅವಳು ಜಗತ್ತನ್ನು ಸೃಷ್ಟಿ ಮಾತ್ರ ಮಾಡ್ತಾ ಇದೆ ಅಂತ ತಿಳ್ಕೊಬೇಡಿ. ಜಗತ್ತನ್ನು ಸೃಷ್ಟಿ ಮಾಡೋಳು ಅವಳು, ಮತ್ತು ಜಗತ್ತನ್ನು ಬಂಧನಕ್ಕೆ ಈಡು ಮಾಡತಕ್ಕಂಥವಳು ಅವಳೇ. ಶ್ರೀದೇವ್ ಅದು ಹೇಳ್ತಾರಲ್ಲ, ಏತಾಭಿ ತಿಸೃಭಿರ್ಜೀವಾ ಸರ್ವೇ ಬದ್ಧ ಅಮುಕ್ತಿಗಾಹ ಸರ್ವ
ಬದ್ಧಂತಿ ಸರ್ವಾಶ್ಚ ಸರ್ವಾನ್ ಬದ್ಧಂತಿ ಸರ್ವಾಶ್ಚ ತಥಾಪಿತು ವಿಶೇಷತಃ ಶ್ರೀಹಿ ದೇವಬಂಧಿಕಾ ನೃಣಾಂ ಭೂಹು ದೈತ್ಯಾನಾಂ ತಥಾಪರ. ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಮಹಾವಿಷ್ಣು ಪುರಾಣದ ಉಲ್ಲೇಖವನ್ನು ಮಹಾವಿಷ್ಣು ಪುರಾಣವನ್ನು ಉಲ್ಲೇಖಿಸಿ ಒಂದು ವಿಷಯ ತಿಳಿಸ್ತಾ ಇದ್ದಾರೆ. ಲಕ್ಷ್ಮೀದೇವಿ ಮೂರು ರೂಪಗಳಿಂದ ಜಗತ್ತನ್ನು ಬಂಧಿಸ್ತಾಳಂತೆ. ಲಕ್ಷ್ಮೀದೇವಿ ಮೂರು ರೂಪಗಳಿಂದ ಅಂತ ಹೇಳಿದಾಗ ಮೂರು ರೂಪಗಳಿಗೆ ಅಂದರೆ ಒಂದು ರೂಪದಿಂದ ಮನುಷ್ಯರನ್ನು, ಒಂದು ರೂಪದಿಂದ ದೇವತೆಗಳನ್ನು, ಒಂದು ರೂಪದಿಂದ ದೈತ್ಯರನ್ನು ಬಂಧನಕ್ಕೀಡು ಮಾಡ್ತಾಳೆ ಅಂತ ಹೇಳಿ. ಹಾಗಾದರೆ ಮನುಷ್ಯರನ್ನು ಬಂಧನಕ್ಕೀಡು ಮಾಡತಕ್ಕಂಥ ರೂಪಕ್ಕೆ ದೇವರನ್ನು ಬಂಧನಕ್ಕೆ ಒಳಪಡ್ತಕ್ಕಂಥ ಶಕ್ತಿ ಇಲ್ಲವೋ? ದೇವತೆಗಳನ್ನು ಬಂಧನಕ್ಕೀಡು ಮಾಡತಕ್ಕಂಥ ರೂಪಕ್ಕೆ ಮನುಷ್ಯರನ್ನು ಬಂಧನಕ್ಕೀಡು ಮಾಡತಕ್ಕಂಥ ಶಕ್ತಿ ಇಲ್ಲವೋ? ಮನುಷ್ಯರನ್ನು ಮಾತ್ರ ಬಂಧನಕ್ಕೀಡು ಮಾಡತಕ್ಕಂಥ ರೂಪಕ್ಕೆ ದೈತ್ಯರನ್ನು ಬಂಧನ ಮಾಡತಕ್ಕಂಥ ಶಕ್ತಿ ಇಲ್ಲವಂದರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ ಸರ್ವಾನ್ ಬದ್ಧಾಂತಿ ಸರ್ವಾಶ್ಚ. ಲಕ್ಷ್ಮೀದೇವಿಯ ಮೂರು ರೂಪಗಳು ಕೂಡ ಮನುಷ್ಯರು, ದೇವತೆಗಳು, ದಾನವರು ಎಲ್ಲರನ್ನೂ ಕೂಡ ಬಂಧನಕ್ಕೀಡು ಮಾಡ್ತಾಳೆ. ಆದರೆ ಸ್ವಲ್ಪ ವಿಶೇಷ ಇದೆ ಅಂತ ಹೇಳಿ. ಯಾರು ಅಂದರೆ ಶ್ರೀಹಿ ದೇವಬಂಧಿಕ. ಅದರಲ್ಲಿ ವಿಶೇಷವಾಗಿ ದೇವತೆಗಳನ್ನು ಬಂಧನಕ್ಕೀಡು ಮಾಡತಕ್ಕಂಥವಳು ಯಾರು ಅಂತಂದ್ಬಿಟ್ರೆ ಲಕ್ಷ್ಮೀದೇವಿಯ ಶ್ರೀರೂಪ. ನೃಣಾಂ ಭೂಹು, ಮನುಷ್ಯರನ್ನು ಬಂಧನಕ್ಕೀಡು ಮಾಡತಕ್ಕಂಥ ರೂಪ ಯಾವುದು ಅಂದರೆ ಭೂರೂಪ. ಇನ್ನು ದೈತ್ಯರನ್ನು ಬಂಧನಕ್ಕೀಡು ಮಾಡತಕ್ಕಂಥ ರೂಪ ಯಾವುದು ಅಂತಂದರೆ ಲಕ್ಷ್ಮೀದೇವಿಯ ದುರ್ಗಾ ರೂಪ ಅಂತ ಹೇಳಿ. ಆದ್ದರಿಂದಾಗಿ ಶ್ರೀತತ್ವವನ್ನು ಉಪಾಸನೆ ಮಾಡತಕ್ಕಂಥವರು ಲಕ್ಷ್ಮೀದೇವಿಗೆ ಮೂರು ರೂಪಗಳಿವೆ. ಆ ಮೂರು ರೂಪಗಳು ಸತ್ವಗುಣ, ರಜೋಗುಣ, ತಮೋಗುಣಗಳಿಗೆ ಅವು ಅಭಿಮಾನಿಗಳಾಗಿವೆ ಅಂತ ತಿಳ್ಕೋಬೇಕು. ಮತ್ತು ಇನ್ನೊಂದು ಏನಂದರೆ ಭಗವಂತನನ್ನು, ನಾರಾಯಣನನ್ನು ಚಿಂತನೆ ಮಾಡಬೇಕಾದರೆ ಆಚಾರ್ಯರು ತಂತ್ರಸಾರ ಸಂಕದಲ್ಲಿ ಹೇಳಿದಾರಲ್ಲ, ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ ಸ್ವಮೂರ್ತಿ ಗಣಮಧ್ಯಗ ಅಂತ ಹೇಳಿದ್ರಿಂದಾಗಿ ಲಕ್ಷ್ಮೀ ಮತ್ತು ಶ್ರೀದೇವಿ ಮತ್ತು ಭೂದೇವಿ, ಆ ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ, ಆ ಶ್ರೀದೇವಿ ಮತ್ತು ಭೂದೇವಿಯರಿಂದ ಭಗವಂತ ಆಲಿಂಗಿತನಾಗಿದ್ದಾನೆ ಎಂಬುದಾಗಿ ಆ ನಾರಾಯಣನ ರೂಪವನ್ನು ಧ್ಯಾನ ಮಾಡಬೇಕಾದರೂ ಕೂಡ ಅಲ್ಲಿ ಭೂದೇವಿಯ ಉಲ್ಲೇಖವನ್ನು ಆಚಾರ್ಯರು ಮಾಡಿದ್ದಾರೆ. ಮತ್ತಿಷ್ಟೇ ಅಲ್ಲ, ಹೇಳ್ತಾರೆ ಜಗತ್ತಿನ ಸೃಷ್ಟಿಯನ್ನು ಮಾಡತಕ್ಕಂಥವುಗಳು ಆಗಿವೆ ಈ ಮೂರು ರೂಪಗಳು, ಜಗತ್ತನ್ನು ಸಂಹಾರ ಮಾಡತಕ್ಕಂಥವುಗಳಾಗಿವೆ. ಸೃಷ್ಟಿ ಸ್ಥಿತಿ ಪ್ರಕಾಶ ನಿಯಾಮ ಬಂಧ ಮೋಕ್ಷಾ ಯಸ್ಯ ಅಪಾಂಗಲವ ಮಾತ್ರದ ಊರ್ಜಿತಾ ಸ ಶ್ರೀರ್ಯತ್ ಕಟಾಕ್ಷ ಪರವತ್ಯಜಿತಂ ನಮಾಮಿ. ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಈ ಸೃಷ್ಟ್ಯಾದಿ ಅಷ್ಟಕಗಳನ್ನು ಕೂಡ ಜಗತ್ತಿಗೆ ಕರುಣಿಸ್ತಕ್ಕಂಥವಳು ಯಾರು ಅಂತಂದರೆ ಜಗನ್ಮಾತೆಯಾದ ಲಕ್ಷ್ಮೀದೇವಿ. ಅವಳಿಗೆ ಈ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡಬೇಕಾದ್ರೆ ಸ್ವಲ್ಪವೂ ಕೂಡ ಆಯಾಸ ಆಗೋದಿಲ್ಲ. ಲೀಲಾಜಾಲವಾಗಿ ಜಗತ್ತಿನ ಸೃಷ್ಟಿಯನ್ನು ಅವಳು ಮಾಡ್ತಾಳೆ. ಈಗ ಒಬ್ಬ ಕುಂಬಾರ ಒಂದು ಮಡಕೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ಅಂದರೆ ಅದಕ್ಕೆ ಅನುಗುಣವಾದ ನೀರು ತರಬೇಕು, ಮಣ್ಣು ತರಬೇಕು, ಆ ಮಣ್ಣನ್ನು ನೀರನ್ನು ಕಲಿಸ್ಬೇಕು, ಆಮೇಲೆ ಚಕ್ರಕ್ಕೆ ಅದನ್ನು ಹಾಕಬೇಕು, ಸುತ್ತಬೇಕು, ಆಮೇಲೆ ಬಹಳ ಕಷ್ಟ ಮೇಲೆ ಮಡಕೆ ನಿರ್ಮಾಣ ಆಗ್ತದೆ. ಆ ಥರ ಪ್ರತಿಯೊಂದು ವಸ್ತುಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಲಕ್ಷ್ಮೀದೇವಿಗೆ ಬಹಳ ಕಷ್ಟವಾಗ್ತದೋ ಅಂತ ನೀವು ಚಿಂತಿಸಬೇಡಿ. ಈ ಎಲ್ಲ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಕೂಡ ಲೀಲಾಜಾಲವಾಗಿ ಅನಾಯಾಸವಾಗಿ ಮಾಡ್ತಾಳೆ. ಆದರೆ ಅವಳಿಗೂ ಕೂಡ ಈ ಶಕ್ತಿಯನ್ನು ಕೊಟ್ಟವನು ಯಾರು ಅಂದರೆ ಯಸ್ಯ ಅಪಾಂಗ ಲವ ಮಾತ್ರದ ಊರ್ಜಿತಾಸ ಶ್ರೀರ್ಯತ್ ಕಟಾಕ್ಷ ಬಲವತಿ. ನೋಡಿ, ಅವಳು ಕೇವಲ ಒಂದು ಅಪಾಂಗ ತನ್ನ ಕಡೆಗಣ್ಣಿನ ನೋಟದಿಂದಲೇ ಈ ಜಗತ್ ಸೃಷ್ಟ್ಯಾದಿಗಳನ್ನು ಮಾಡಿಬಿಡ್ತಾಳೆ. ಅವಳಿಗೆ ಏನು ಕಷ್ಟ ಇಲ್ಲ. ಆದರೂ ಕೂಡ ಅವಳಿಗೂ ಕೂಡ ಭಗವಂತನ ಕಟಾಕ್ಷ ಬಲ ಇದೆ. ಭಗವಂತನ ಕಟಾಕ್ಷ ಬಲದಿಂದ ಅವನು ದೇವ, ಅವನ ಪತ್ನಿ ಇವಳು ದೇವಿ. ಅವನ ಅನುಗ್ರಹದಿಂದ ಅವನಂತಹ ಒಂದು ಅವನ ಅನುಗ್ರಹದಿಂದ ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದು ಅವನಂತ ಜಗತ್ ಸೃಷ್ಟ್ಯಾದಿಗಳನ್ನು ಮಾಡತಕ್ಕಂಥವಳಾಗಿದ್ದಾಳೆ ಈ ಲಕ್ಷ್ಮೀದೇವಿ. ಆದ್ದರಿಂದಾಗಿ ಹೇಳ್ತಾರೆ ಶ್ರೀರ್ಭೂಮಿರ್ ದುರ್ಗಾ ಮಹತೀತು ಮಾಯಾ ಸಾಲೋಕ ಮೂರ್ತಿ ಸಾಲೋಕ ಸೂತಿ ಜಗತೋ ಬಂಧಕೀಚ. ಸಾಲೋಕ ಸೂತಿ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥವಳು ಅವಳೇ ಆಗಿದ್ದಾಳೆ, ಜಗತ್ತನ್ನು ಬಂಧನಕ್ಕೀಡು ಮಾಡತಕ್ಕಂಥವಳು ಆಗಿದ್ದಾಳೆ. ಆದ್ದರಿಂದಾಗಿ ಈ ಜಗತ್ತನ ಬಂಧನದಿಂದ ಬಿಡುಗಡೆ ಪಡೆದು ನಾವು ಭಗವಂತನನ್ನು ಪಡಿಬೇಕು ಅಂತಂದರೆ ಆ ಭಗವಂತನ ಅವಿಚ್ಛಿನ್ನ ಭಕ್ತರಾಗಿರ್ತಕ್ಕಂಥ ಮಹಾಪ್ರತಿವ್ರತಾ ಶಿರೋಮಣಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಲಕ್ಷ್ಮೀದೇವಿಯನ್ನು ಅನುಗ್ರಹವನ್ನು ಸಂಪಾದನೆ ಮಾಡಬೇಕಾದ್ರೆ ಲಕ್ಷ್ಮೀದೇವಿಯನ್ನು ಆರಾಧನೆ ಮಾಡಬೇಕು. ಅದರಲ್ಲೂ ಕೂಡ ಲಕ್ಷ್ಮೀದೇವಿ ಈ ಮೂರು ರೂಪಗಳಿಂದ ಸತ್ವಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಶ್ರೀರೂಪ, ಇನ್ನು ರಜೋಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಭೂರೂಪ, ಇನ್ನು ತಮೋಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದುರ್ಗಾ ರೂಪ, ಈ ಮೂರು ರೂಪಗಳಿಂದ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡ್ತಾಳೆ ಅಂತೇಳಿ ಚಿಂತಿಸಿದರೆ ಅವಳ ಅನುಗ್ರಹ ನಮಗೆ ಆಗ್ತದೆ. ಮತ್ತು ಇನ್ನೊಂದೇನು ತಿಳ್ಕೋಬೇಕು ಅಂದರೆ ಈ ಲಕ್ಷ್ಮೀದೇವಿ ಇನ್ನೇನು ಮುಖ್ಯವೇನೆಂದರೆ ಈಗ ಭಗವಂತ ಯಾವಾಗ ಭೂಮಿಯಲ್ಲಿ ಅವತಾರ ಮಾಡ್ತಾನೋ ಆಗ ಭಗವಂತನನ್ನು ಸೇವೆ ಮಾಡೋದಕ್ಕೋಸ್ಕರವಾಗಿ ಲಕ್ಷ್ಮೀದೇವಿ ಅವತಾರ ಮಾಡ್ತಾಳೆ. ಪ್ರಸಿದ್ಧವಾದ ವಾಕ್ಯವೇ ಇದೆ, ರಾಘವತ್ವೇ ಭವಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ. ಭಗವಂತ ಭೂಮಿಯಲ್ಲಿ ತ್ರೇತಾಯುಗದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ದುಷ್ಟ ಸಂಹಾರಕ್ಕೋಸ್ಕರವಾಗಿ ರಾಮನಾಗಿ ಅವತಾರ ಮಾಡಿದಾಗ
ಆ ರಾಮನನ್ನು ಸೇವೆ ಮಾಡಬೇಕು ಅಂತ ಹೇಳಿ ಜಗನ್ಮಾತೆ ಆಗಿರ್ತಕ್ಕಂಥ ಲಕ್ಷ್ಮೀದೇವಿ ಸೀತಾದೇವಿಯಾಗಿ ಅವತಾರ ಮಾಡಿದ್ಲು ಅಂತ ಅದೇ ತರಹ ದ್ವಾಪರ ಯುಗದಲ್ಲಿ ಭಗವಂತ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಕಂಸಾದಿ ದೈತ್ಯರ ಧ್ವಂಸಕ್ಕೋಸ್ಕರವಾಗಿ ಕೃಷ್ಣನಾಗಿ ಅವತಾರ ಮಾಡಿದಾಗ ಆ ಕೃಷ್ಣರೂಪಿ ಭಗವಂತನನ್ನು ಸ್ವಯ ಮಾಡಬೇಕೆಂಬ ಉದ್ದೇಶದಿಂದ ಲಕ್ಷ್ಮೀದೇವಿ ರುಕ್ಮಿಣಿಯಾಗಿಯೂ ಮತ್ತು ಸತ್ಯಭಾಮಿಯಾಗಿಯೂ ಕೂಡ ಅವತಾರ ಮಾಡಿದ್ದು ಅಂತೇಳಿ ಪ್ರಮಾಣಗಳು ಹೇಳ್ತಾ ಇದೆ. ಅದೇ ಥರ ಭಗವಂತ ತ್ರೇತಾಯುಗದಲ್ಲಿ ರಾಮನಾಗಿ ಅವತಾರ ಮಾಡಿದಾಗ ಇವಳು ಲಕ್ಷ್ಮೀದೇವಿ ಸೀತೆಗೆ ಅವತಾರ ಮಾಡಿದ್ದು. ಸೀತೆ ಅಂದರೆ ಯಾರು? ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರ. ಅದರಲ್ಲಿ ಲಕ್ಷ್ಮೀದೇವಿಯಲ್ಲಿ 3 ರೂಪ ಇದೆ ಅಂತ ಹೇಳಿದ್ನಲ್ಲ, ಶ್ರೀರೂಪ, ಭೂರೂಪ, ದುರ್ಗಾರೂಪ. ಆ ಭೂರೂಪದಿಂದ ಸೀತೆಯ ಅವತಾರ ಭೂಮಿಯಲ್ಲಿ ಆಯಿತು. ನೋಡಿ, ನಮಗೆ ಯಾವ ಥರ ಜನನಾದಿಗಳಿದೆಯೋ ಆ ಥರ ಭಗವಂತನಿಗೆ ಜನನಾದಿ ದೋಷಗಳಿಂದ ಅವನು ದೂರ. ಅದೇ ಥರ ಭಗವಂತನ ಪತ್ನಿ ಆಗಿರತಕ್ಕಂಥ ಲಕ್ಷ್ಮೀದೇವಿಗೂ ಕೂಡ ಜನನಾದಿ ದೋಷಗಳಿಲ್ಲ. ಅದನ್ನು ಸೀತಾವತಾರದಲ್ಲಿ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾಳೆ ಲಕ್ಷ್ಮೀದೇವಿ. ಯಾಕಂದರೆ ಜನಕ ಮಹಾರಾಜ ಯಜ್ಞಕ್ಕೋಸ್ಕರವಾಗಿ ನೇಗಿಲಿನಿಂದ ಭೂಶೋಧನೆ ಮಾಡ್ತಾ ಇದ್ದಂತೆ. ಆಗ ಭೂಶೋಧನೆ ಮಾಡ್ತಾ ಇರಬೇಕಾದ್ರೆ ಆ ನೇಗಿಲಿನ ಒಂದು ಸಾಲಿದೆಯಲ್ಲ, ಆ ತುದಿಯಲ್ಲಿ ಪ್ರಕಟಳಾಗಿರತಕ್ಕಂಥವಳು ಯಾರು ಅಂದರೆ ಲಕ್ಷ್ಮೀದೇವಿ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಕೆಲವರು ಸೀತೆ ಅಂತ ಅಂದ್ಬಿಟ್ರೆ ಪಂಚಭೂತಗಳಲ್ಲಿ ಸೇರಿರತಕ್ಕಂತಹ ಭೂದೇವಿಯ ಮಗಳು ಅಂತ ತಿಳ್ಕೊಂಡಿದ್ದಾರೆ. ಪಂಚಭೂತಗಳು ಸೇರಿರತಕ್ಕಂಥ ಭೂದೇವಿಯ ಮಗಳಲ್ಲ, ಆದರೆ ಅವಳನ್ನು ಭೂಪುತ್ರಿ ಅಂತ ಕರೀತಾರೆ. ಯಾಕಂದರೆ ಆ ಭೂದೇವಿಯಲ್ಲೂ ಕೂಡ ಲಕ್ಷ್ಮೀದೇವಿಯ ಭೂರೂಪ ಒಂದು ಆವಿಷ್ಟವಾದ ಕಾರಣದಿಂದಾಗಿ. ಆದರೆ ಸೀತೆ ಮಾತ್ರ ಸಾಕ್ಷಾತ್ ಲಕ್ಷ್ಮೀದೇವಿಯ ಭೂರೂಪದ ಅವತಾರವೇ. ಯಾಕಂದರೆ ಆಚಾರ್ಯರು ಹೇಳ್ತಾರೆ, ಸ್ವಯಂ ರಮಾ ಸೀರತ ಏವ ಜಾತ ಸೀತೇತಿ ರಾಮಾರ್ಥ ಮನೂಪಮಾಯ ವಿದೇಹ ರಾಜಸ್ಯ ಯಜ್ಞ ಭೂಮೌ ಸುತೇತಿ ತಸ್ಯೈವ ತತಸ್ತು ಸಾಭೂತ್ ಸ್ವಯಂ ರಮಾ. ನೋಡಿ, ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಭೂಮಿಯಲ್ಲಿ ಸೀತೆಯ ಅವತಾರ ಮಾಡಿದ್ದು. ನೋಡಿ, ಲಕ್ಷ್ಮೀದೇವಿಗೆ ಜನನಾದಿ ದೋಷಗಳಿಲ್ಲ. ಅದೇ ಥರ ಇವಳು ಕೂಡ ಅಯೋನಿಜಳು. ಆ ಯಜ್ಞ ಭೂಮಿಯಲ್ಲಿ ಪ್ರಕಟಳಾಗಿದ್ದಾಳೆ, ಜನಕರಾಜನಿಗೆ ಸಿಕ್ಕಿದ್ದಾಳೆ. ಜನಕರಾಜನ ಮಗಳಾದ್ದರಿಂದ ಜಾನಕಿ ಅಂತ ಹೆಸರು ಬಂತು ಅವಳಿಗೆ. ವಿದೇಹ ರಾಜನ ಮಗಳಾದ್ದರಿಂದಾಗಿ ಅವಳಿಗೆ ವೈದೇಹಿ ಅಂತ ಹೆಸರು. ಮಿಥಿಲಾಪಟ್ಟ ವಿಜಯರಾಜನ ಪಟ್ಟ, ಆ ಮಿಥಿಲಾಪಟ್ಟಣವಾದ್ದರಿಂದಾಗಿ ಅವಳಿಗೆ ಮೈಥಿಲಿ ಅಂತ ಹೆಸರು ಬಂತು ಅಂತೇಳಿ ಹಲವಾರು ಕಾರಣಗಳು ಹೇಳಿದ್ದಾರೆ. ಆದರೆ ಭಗವಂತನಂತೆ ಅವಳಿಗೂ ಕೂಡ ಗರ್ಭವಾಸಾದಿ ದುಃಖಗಳಿಲ್ಲ. ಮತ್ತು ಲಕ್ಷ್ಮೀದೇವಿಯ ಭೂರೂಪದ ಅವತಾರವೇ ಅವಳು. ಆದರೆ ಈ ಭೂಮಿಯ ಅವತಾರ ಅಂತ ಕರೀತಾರೆ. ಯಾಕೆಂದರೆ ಈ ಭೂಮಿಯಲ್ಲೂ ಕೂಡ ಭಗವಂತನ ಪತ್ನಿಯಾಗಿರತಕ್ಕಂಥ ಭೂದೇವಿಯ ಒಂದು ಸನ್ನಿಧಾನ ಇದೆ. ಈಗ ನಾವು ಸಂಧ್ಯಾವಂದನೆ ಮಾಡಬೇಕಾದರೂ ಕೂಡ ಸಮುದ್ರ ಬಸನೇ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ಅಲ್ಲಿ ವಿಷ್ಣು ಪತ್ನಿ ಅಂತ ಹೇಳ್ತಾರೆ. ಭೂದೇವಿ ವಿಷ್ಣು ಪತ್ನಿನ. ಹಾಗಾದರೆ ಭೂದೇವಿ ಯಾರು ಅಂದರೆ ಒಬ್ಬ ಅವಳಿಗೆ ಧರ ಅಂತ ಹೆಸರು. ಅವಳ ಗಂಡ ಯಾರು? ದ್ರೋಣನಾಮಕ ವಸು. ಆ ದ್ರೋಣನಾಮಕ ವಸುವೇ ದ್ವಾಪರ ಯುಗದಲ್ಲಿ ನಂದಗೋಪನಾಗಿ ಹುಟ್ಟಿದ, ಧರಾದೇವಿ ಯಶೋಧಾದೇವಿಯಾಗಿ ಹುಟ್ಟಿದ್ದು ಅಂತೇಳಿ ಭಾಗವತದಲ್ಲಿ ಬಂದಿದೆ. ಆದ್ದರಿಂದ ಇವಳು ಭೂಪುತ್ರಿ ಅಂತ ಯಾವ ಉದ್ದೇಶದಿಂದ ಕರೆದಿದ್ದಾರೆ ಅಂದರೆ ಆ ಭೂಮಿಯಲ್ಲಿ ಲಕ್ಷ್ಮೀದೇವಿಯ ಭೂರೂಪದ ಒಂದು ಸನ್ನಿಧಾನ ಇದೆ. ಅವಳ ಪುತ್ರಿ ಆದ್ದರಿಂದಾಗಿ ಇವಳನ್ನು ಭೂಪುತ್ರಿ ಅಂತೇಳಿ ಕರೆದಿದ್ದಾರೆ. ನಿಜವಾಗಿ ಅವಳು ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರ ಅಂತೇಳಿ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮತ್ತಿಷ್ಟೇ ಅಲ್ವಾ, ರಮೈಮ ಸಾಹಿ ಭೂರಿತಿ ದ್ವಿತೀಯ ಮೂರ್ತಿರುತ್ತಮ ಬಭೂವ ಸತ್ರಜಿಸ್ತುತ ಸಮಸ್ತ ಲೋಕ ಸುಂದರಿ. ನೋಡಿ, ಲಕ್ಷ್ಮೀದೇವಿಯೇ 2 ರೂಪದಿಂದ ದ್ವಾಪರ ಯುಗದಲ್ಲಿ ಅವತಾರ ಮಾಡಿದ್ಲು. ಒಂದು ರೂಪದಿಂದ ರುಕ್ಮಿಣಿಯಾಗಿ ಅವತಾರ ಮಾಡಿದ್ಲು. ಇನ್ನೊಂದು ರೂಪದಿಂದ ಅವಳು ಸತ್ರಾಜಿತ್ತನ ಮಗಳಾಗಿ ಸತ್ಯಭಾಮ ಎಂಬ ಹೆಸರಿನಿಂದ ಅವತಾರ ಮಾಡಿದ್ಲು. ಅವಳಿಗೆ ಸತ್ಯಭಾಮ ಅಂದರೆ ಲಕ್ಷ್ಮೀದೇವಿಯ ಭೂರೂಪದ ಅವತಾರ. ಸತ್ಯಭಾಮ ಅಂತ ಅವಳಿಗೆ ಯಾಕೆ ಹೆಸರು ಅಂದರೆ ಸತ್ಯ ಅಂದರೆ ಭಗವಂತ, ಆ ಭಾಮ ಅಂದರೆ ಪ್ರೇಯಸಿ, ಭಗವಂತನ ಪ್ರೇಯಸಿ, ಭಗವಂತನ ಮಡದಿಯಾದ ಕಾರಣದಿಂದಾಗಿ ಅವಳಿಗೆ ಸತ್ಯಭಾಮ ಅಂತೇಳಿ ಹೆಸರು ಬಂದಿದೆ. ಬಭೂವ ಸತ್ರಜಿಸ್ತುತ, ಸತ್ರಾಜಿತ್ ಅಂತೇಳಿ ಸತ್ರಾಜಿತ್ತನ ಮಗಳಾಗಿ ಹುಟ್ಟಿದಾಳು ಅವಳು ಸಮಸ್ತ ಲೋಕ ಸುಂದರಿ ಅಂತೇಳಿ ಆಚಾರ್ಯ ಮಹಾಭಾರತದಲ್ಲಿ ಬಂದಿದೆ. ಕೃಷ್ಣ ತ್ರಿಲೋಕ ವನಿತಾಧಿಕ ಸಾರ ರೂಪ. ಅಲ್ಲಿ ಕೃಷ್ಣ ಶಬ್ದಕ್ಕೆ 2 ಅರ್ಥ ಇಟ್ಕೋತಾರೆ. ಒಂದು ಕೃಷ್ಣ ಅಂದರೆ ದ್ರೌಪದಿ, ಇನ್ನೊಬ್ಬಳು ಕೃಷ್ಣ ಅಂತ ಅಂದ್ಬಿಟ್ರೆ ಸತ್ಯಭಾಮ. ಯಾಕಂದರೆ ತ್ರಿಲೋಕ ವನಿತಾಧಿಕ ಸಾರ, 3 ಲೋಕದ ವನಿತೆಯರು ಅಂತ ವನಿತೆಯರು ಇದ್ದಾರೆ, ಅವರೆಲ್ಲರಿಗಿಂತಲೂ ಕೂಡ ಹೆಚ್ಚು ಸುಂದರಿ ಅಂತಂದರೆ ಒಬ್ಬಳು ದ್ರೌಪದಿ, ಇನ್ನೊಬ್ಬಳು ರುಕ್ಮಿಣಿ ಮತ್ತು ಸತ್ಯಭಾಮ. ಯಾಕಂದರೆ ಸತ್ಯಭಾಮ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳಾದ್ದರಿಂದಾಗಿ ಲಕ್ಷ್ಮೀ ಸೌಂದರ್ಯ ಅವಳಲ್ಲಿ ಸಹಜವಾಗಿ ಬಂದಿರ್ತದೆ. ಆದ್ದರಿಂದಾಗಿ ಲಕ್ಷ್ಮಿಯಷ್ಟು ಸೌಂದರ್ಯ ಜಗತ್ತಿನಲ್ಲಿ ಯಾರಲ್ಲಿದೆ ಕೋಣಿ? ಅದೇ ಲಕ್ಷ್ಮಿ ಅಂದರೆ ಕಾಂತಿಯಿಂದ ವಿಶಿಷ್ಟವಾದ ಕಾರಣದಿಂದ ಅವಳು ಲಕ್ಷ್ಮೀ ಅಂತ ಹೆಸರು ಅವಳು. ಅಂತಹ ಕಾಂತಿ ವಿಶಿಷ್ಟಳಾದ ಲಕ್ಷ್ಮೀ ಅವತಾರ ಅಂದರೆ ಅವಳಲ್ಲಿ ಸೌಂದರ್ಯ ಎಷ್ಟಿರುವುದು ವಿಚಾರ ಮಾಡಿ. ಆದ್ದರಿಂದಾಗಿ ತ್ರಿಲೋಕ ವನಿತಾಧಿಕ, ಆಗಿನ ಕಾಲದ ತ್ರಿಲೋಕದಲ್ಲಿ ಏನು ವನಿತರಿದ್ದರು ಅವರೆಲ್ಲರಿಗಿಂತಲೂ ಕೂಡ ಅಧಿಕ ಸೌಂದರ್ಯ ಅವಳಲ್ಲಿ ಇತ್ತಂತೆ. ನೋಡಿ, ಆದ್ದರಿಂದಾಗಿ ಸಮಸ್ತ ಲೋಕ ಸುಂದರಿ ಅಂತ ಹೇಳಿದ್ದಾರೆ. ಅದೇ ಥರ ದ್ರೌಪದಿಯಲ್ಲೂ ಕೂಡ ಅವಳು ತಾರತಮ್ಯದ ಪ್ರಕಾರ ಲಕ್ಷ್ಮಿಯ ನಂತರ ದ್ರೌಪದಿ ಬರ್ತಾಳೆ. ಸರಸ್ವತಿ, ಭಾರತಿ ಮತ್ತೆ ಅವರೇ ಬರ್ತಾರೆ. ಆ ಭಾರತಿ ಸಾ ದ್ರೌಪದಿ ನಾಮ ಬಭೂವ
ಭೂಮವು ಅಂತ ಹೇಳಿದ್ದರಿಂದಾಗಿ ಭಾರತೀಯ ಭೂಮಿಯಲ್ಲಿ ಅವತಾರ ಮಾಡಿದ ಕಾರಣದಿಂದಾಗಿ ಅವಳಲ್ಲೂ ಕೂಡ ಅದರ ಸೌಂದರ್ಯ ಬಂದಿದೆ. ನೋಡಿ, ಇದಾದ ಬಳಿಕ ಇನ್ನೊಂದು ಹೇಳ್ತಾರೆ, ಲಕ್ಷ್ಮೀ ದೇವಿಯನ್ನು ನಾವು ಯಾಕಂದರೆ ಭೂದೇವಿಯನ್ನು ಸಹನಾಮೂರ್ತಿ ಅಂತ ಕರಿತೀವಿ. ಭೂದೇವಿಗೆ ಸರ್ವಂ ಸಹ ವಸುಮತಿ ಅಂತ ಒಂದು ಹೆಸರಿದೆ. ಸರ್ವಂ ಸಹ, ನಾವೇನು ಪಾಪ ಮಾಡಿದರೂ ಕೂಡ ಅದನ್ನು ಸಹಿಸ್ಕೊಳ್ತಾಳೆ. ಲಕ್ಷ್ಮೀ ಭೂದೇವಿಗೆ ಇನ್ನೊಂದು ಹೆಸರೇ ಕ್ಷಮಾ ಅಂತ ಹೆಸರಿದೆ. ಕ್ಷಮಾ ಅಂದರೆ ಕ್ಷಮೂಷು ಸಹನೆ ಎಂಬ ಧಾತುವಿನಿಂದ ನಿಷ್ಪನ್ನವಾಗಿರತಕ್ಕಂಥ ಶಬ್ದ ಕ್ಷಮ. ಅಂದರೆ ಸಹನಾಮೂರ್ತಿ ಅಂತ ಅರ್ಥ. ಏನು ಪಾಪಗಳನ್ನು ನೋಡಿ, ಅವಳು ಸಹನಾಮೂರ್ತಿ ಭೂದೇವಿ ಸಹನಾಮೂರ್ತಿ ಎಂಬುದನ್ನು ಸೀತೆಯನ್ನು ನೋಡಿದರೆ ನಮ್ಗೆ ಗೊತ್ತಾಗ್ಬಿಡ್ತದೆ. ಸೀತೆಯನ್ನು ಶ್ರೀರಾಮಚಂದ್ರ ಆ, ವನವಾಸಕ್ಕೆ ಕಳಿಸಿದ್ದಾನೆ. ಅಲ್ಲ, ವನವಾಸದಲ್ಲಿ ರಾವಣ ಅರಮನೆಯಲ್ಲಿದ್ದಳ, ಪುನಃ ಸ್ವೀಕಾರ ಮಾಡಬೇಕಾದ್ರೆ ಅಗ್ನಿ ಪ್ರವೇಶ ಮಾಡಬೇಕಾದ್ರೆ ಆಗಲೂ ಕೂಡ ರಾಮನನ್ನು ಯಾವ ಕಾರಣಕ್ಕೂ ನಿಂದಿಸಿದವಳು ಅವಳು. ತನ್ನ ಕಷ್ಟಗಳಲ್ಲಿ ತನಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ, ರಾಮನ ನಿಮಿತ್ತದಿಂದಾಗಿ ತನಗೆ ಎಷ್ಟು ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಯಾವುದೇ ಕಾರಣಕ್ಕೂ ತನ್ನ ಪತಿಯನ್ನು ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಯಾಕಂದರೆ ಪತಿವ್ರತ ಶಿರೋಮಣಿಯರ ಗುಣವೇ ಅದು. ಯಾಕಂದರೆ ಅವರು ಏನು ಬೇಕಾದರೂ ಸಹಿಸ್ತಾರೆ, ಗಂಡನ ನಿಂದೆಯನ್ನು ಸಹಿಸೋದಿಲ್ಲ. ಆದ್ದರಿಂದ ಅವಳು ಸೀತೆಯಾಗಿ ಅವತಾರ ಮಾಡಿದಾಗಲೂ ಕೂಡ ರಾಮನನ್ನು ಒಂದು ಇಂಚಿನಿತು ಕೂಡ ನಿಂದಿಸ್ತಿಲ್ಲ. ಆಮೇಲೆ ವನವಾಸ ಮುಗಿದ ಮೇಲೆ, ಇದು 14 ವರ್ಷ ವನವಾಸ ಮುಗಿದ ಮೇಲೆ ಆಮೇಲೆ ಶ್ರೀರಾಮಚಂದ್ರ ಅವಳು ಗರ್ಭಿಣಿಯಾದಾಗ ಕಾಡಿಗಾಡ್ತಾನೆ. ಆ ಸಂದರ್ಭದಲ್ಲೂ ಕೂಡ ಶ್ರೀರಾಮಚಂದ್ರನನ್ನು ಅವಳು ನಿಲ್ಲಿಸೋದಿಲ್ಲ. ಅಂದರೆ ಅವಳು ಎಂಥ ಸಹನಾಮೂರ್ತಿ ಅಂದರೆ, ನಿಜವಾಗಿ ಸೀತಾದೇವಿಗೆ ಕಷ್ಟ ದುಃಖ ಗಿಕ್ಕ ಯಾವುದೂ ಇಲ್ಲ. ಯಾಕಂದರೆ ಅವಳು ಲಕ್ಷ್ಮೀದೇವಿ ಅವತಾರ. ಲಕ್ಷ್ಮೀದೇವಿ ಕೂಡ ಅವಳು ನಿತ್ಯ ಮುಕ್ತಳಾಗಿರ್ತಕ್ಕಂಥವಳು, ಭಗವಂತನಂತೆ ಅವಳು ಕೂಡ ದುಃಖರಹಿತಳು. ಆದರೂ ಕೂಡ ದೇವತ್ವೇ ದೇವವಚ್ಚೇಷ್ಟ ಮಾನುಷತ್ವೇತು ಮಾನುಷಿ ಅಂತ ಹೇಳಿದಾಗ, ದೇವತೆಗಳು ಮನುಷ್ಯರಾಗಿದ್ದಾಗ ಮನುಷ್ಯರಾಗಿ ವರ್ತನೆ ಮಾಡಬೇಕು ಅಂತೇಳಿ ಭಗವಂತನ ಸಂಕಲ್ಪ ಇದೆ. ಅದರಂತೆ ಭಗವಂತನ ಆಜ್ಞೆ ಇದೆ. ಆ ಪ್ರಕಾರ ಅವಳು ನಡೆದುಕೊಂಡಿದ್ದಾಳೆ. ಆದ್ದರಿಂದ ದುಃಖಾದಿಗಳೇನೂ ಕೂಡ ಇಲ್ಲ. ಆದರೆ ಪತಿವ್ರತ ಸ್ತ್ರೀಯರು ಹೇಗಿರಬೇಕು, ಎಂಥ ಸಂದರ್ಭದಲ್ಲಿ ಎಂಥ ಕಷ್ಟ ಬಂದರೂ ಕೂಡ ಗಂಡಂದರನ್ನು ಬಿಟ್ಟು ಕೊಡಬಾರ್ದು. ಗಂಡಂದರನ್ನು ಬಿಟ್ಟು ಕೊಟ್ಟರೆ ಅವರು ಪತಿವ್ರತರಾಗೋದು ಹೇಗೆ? ಅದನ್ನು ಸಹನಾಮೂರ್ತಿಯಾಗಿರಬೇಕು. ಸಹನೆಯಲ್ಲೇ ಅವರಿಗೆ ಒಂದು ಸಹನೆ ತೋರಿದರೆ ಮಾತ್ರ ಅವರಿಗೆ ಯಶಸ್ಸು ಸಿಗ್ತದೆ ಅಂತೇಳಿ ತಿಳಿಸೋದಕ್ಕೋಸ್ಕರವಾಗಿ ಆ ರೀತಿ ನಾಟಕ ಆಡಿದ್ದಾಳೆ. ಅದಕ್ಕೆ ಆಚಾರ್ಯ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಯಾಂ ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ನೈತಾವತಾಸ್ಯ ಪರಮಸ್ಯ ತಥಾ ರಮಾಯಾಃ ದೋಷೋಣುರಪ್ಯನು ವಿಚಿಂತ್ಯ ಉರುಪ್ರಭೂಯತ್. ನೋಡಿ, ಭಗವಂತ ಯಾವ ಥರ ಲೀಲೆಗಳನ್ನು ಮಾಡ್ತಾನೋ, ಭಗವಂತ ಯಾವ ಥರ ವಿಡಂಬನೆ ತೋರ್ತಾನೋ, ಯಾವ ಥರ ನಾಟಕ ಆಡ್ತಾನೋ, ಭಗವಂತನ ಹಾಗೆ ಅವನ ಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯು ಕೂಡ ನಾಟಕ ಆಡ್ತಾಳೆ. ಅಂದ ಮಾತ್ರಕ್ಕೆ ಭಗವಂತನಲ್ಲಾಗಲಿ ಲಕ್ಷ್ಮೀದೇವಿಯಲ್ಲಾಗಲಿ ದೋಷಗಳಿದೆ, ಸ್ವಲ್ಪವೂ ದೋಷ ಇದೆ ಅಂತೇಳಿ ಚಿಂತಿಸಬೇಡಿ. ಭಗವಂತನ ನಾಟಕ, ಕಪಟ ನಾಟಕ ಸೂತ್ರಧಾರಿ ಅವನು. ಅವನ ಹಾಗೆ ಅವನ ಪತ್ನಿಯರು ಕೂಡ ಅದೇ ಥರ ನಾಟಕ ಆಡ್ತಾರೆ. ಆದರೆ ಭಗವಂತನಲ್ಲಿ ಯಾವ ಥರ ದೋಷಗಳು ಸ್ವಲ್ಪವೂ ಇಲ್ವೋ, ಅದೇ ಥರ ಲಕ್ಷ್ಮೀ ಸ್ವರೂಪಳಾಗಿರ್ತಕ್ಕಂಥ ಸೀತೆಯಲ್ಲಾಗಲಿ ರುಕ್ಮಿಣಿಯಲ್ಲಾಗಲಿ ಸತ್ಯಭಾಮಿಯಲ್ಲಾಗಲಿ ದೋಷಗಳು ಸ್ವಲ್ಪವೂ ಇದೆ ಅಂತೇಳಿ ಚಿಂತೆ ಮಾಡಬಾರ್ದು. ಮತ್ತು ರಮಾನಾರಾಯಣರು ಯಾವತ್ತೂ ಕೂಡ ವಿರುದ್ಧ ಅಭಿಪ್ರಾಯ ಇರುವುದಿಲ್ಲ. ನಾರಾಯಣ ಏನು ಚಿಂತನೆ ಮಾಡ್ತಾನೋ ಅದನ್ನೇ ರಮಾದೇವಿ ಚಿಂತನೆ ಮಾಡ್ತಾಳೆ, ರಮಾದೇವಿ ಏನು ಚಿಂತನೆ ಮಾಡ್ತಾಳೋ ಅದನ್ನೇ ನಾರಾಯಣ ಚಿಂತನೆ ಮಾಡ್ತಾನೆ. ಅದೇ ಥರ ವಾಯುದೇವರು ಕೂಡ ಹಾಗೆ. ಅಥ ಕೃಷ್ಣ ಮತಾಭಿಜ್ಞೋ ಭೀಮ ಏವ ಸ ಸಂಶಯ ಭೀಮಸ್ಯ ಹೃತಕಾರಿ ಚ ಕೃಷ್ಣ ಏವನ ಸಂಶಯ ಅಂತ ಹೇಳಿದಾಗ, ಇದು ಧರ್ಮ ರಹಸ್ಯಂತೂ ವಿತ್ತ ಕೃಷ್ಣ ರುಕೋದರ ಮಂತ್ರಿ ಮುಂತಾದ ಕಡೆ ಇಲ್ಲೆಲ್ಲ ಧರ್ಮದ ರಹಸ್ಯವನ್ನು ಚೆನ್ನಾಗಿ ತಿಳಿದವರು ಯಾರು ಅಂದರೆ ಭೀಮಸೇನ, ಭಾಗವತೋತ್ತಮನಾದ ಭೀಮಸೇನ, ಸರ್ವೋತ್ತಮನಾದ ಶ್ರೀಕೃಷ್ಣನ ವಿರುದ್ಧವಾಗಿ ವಾಯುದೇವರು ಎಂದೂ ಹೋಗೋರಲ್ಲ. ಅದೇ ಥರ ಲಕ್ಷ್ಮೀದೇವಿಯು ಕೂಡ ಭಗವಂತನ ವಿರುದ್ಧವಾಗಿ ಎಂದೂ ಹೋಗೋಳಲ್ಲ. ಅದು ಕೆಲವೊಂದು ಸಂದರ್ಭದಲ್ಲಿ ನಮಗೆ ಸಂಶಯ ಬರ್ತದೆ ಅವತಾರಗಳಲ್ಲೆಲ್ಲ. ಈಗ ನರಸಿಂಹರೂಪಿ ಭಗವಂತ ನರಸಿಂಹ ರೂಪವನ್ನು ನೋಡಿ ಲಕ್ಷ್ಮೀದೇವಿ ಭಯಪಟ್ಟರು ಅಂತೇಳಿ, ಲಕ್ಷ್ಮೀದೇವಿಯಲ್ಲಿ ಯಾವುದೇ ದೋಷಗಳಿಲ್ಲ ಅಂದಮೇಲೆ ಭಯಾದಿ ದೋಷಗಳು ಎಲ್ಲಿ ಬರಬೇಕು? ಮತ್ತು ನರಸಿಂಹ ರೂಪ ಅಪರೂಪ ಏನೆಲ್ಲ ಇಲ್ಲ, ಅಪರೂಪ ಏನಲ್ಲ. ಯಾಕಂದರೆ ವೇದದಲ್ಲಿ ಪ್ರತಿಪಾದ್ಯವಾಗಿರ್ತಕ್ಕಂಥ ಎಲ್ಲ ರೂಪಗಳನ್ನು ಉಪಾಸನೆ ಮಾಡ್ತಕ್ಕಂಥವ್ರು ಯಾರು ಅಂದರೆ ಲಕ್ಷ್ಮೀದೇವಿ. ಅಂತ ಲಕ್ಷ್ಮೀದೇವಿಗೆ ನರಸಿಂಹ ರೂಪದ ಪರಿಚಯ ಇರೋದಿಲ್ವಾ? ಆದ್ದರಿಂದಾಗಿ ನರಸಿಂಹ ರೂಪವನ್ನು ನೋಡಿ ಅವಳು ಅಂಜಿಕೆ ಪಟ್ಲಂತೆ, ಯಾಕೋ ಇದು ನನಗೂ ಯಾಕೋ ಅಪರೂಪದ ರೂಪ ಆಗಿದೆ, ನನಗೂ ಭಯ ಆಗ್ತಾ ಇದೆ, ನಾನು ಮುಂದೆ ಹೋಗಲ್ಲ ಅಂತೇಳಿ. ಅದಕ್ಕೆ ಲೋಕ ಮೋಹಾಯನೋಯಯೌ ಅಂತೇಳಿ ಭಾಗವತ ತಾತ್ಪರ್ಯದ ಆಚಾರ್ಯರು ಲೋಕಕ್ಕೆ ಮೋಹವನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ನರಸಿಂಹ ರೂಪವನ್ನು ನೋಡಿ ಅಂಜಿದಂತೆ ತೋರಿಸಿಕೊಂಡ್ರು. ನರಸಿಂಹದೇವರನ್ನು ಸಮಾಧಾನ ಮಾಡಲಿಕ್ಕೆ ಮುಂದಕ್ಕೆ ಹೋಗಲಿಲ್ಲ ಅಂತೇಳಿ ಲೋಕಮೋಹಾಯನೋಯಯೌ ಅಂತೇಳಿ ಆಚಾರ್ಯರು ಭಾಗವತ ತಾತ್ಪರ್ಯ ಸ್ಪಷ್ಟಪಡಿದ್ದಾರೆ. ಆದ್ದರಿಂದ ಭಗವಂತ ಯಾವ ಥರ ನಿರ್ದುಷ್ಟನೋ, ಭಗವಂತನಿಗೆ ಯಾವ ಥರ ಅಜ್ಞಾನ, ವಿಪರೀತ ಜ್ಞಾನ, ಮೋಹ ಮುಂತಾದವುಗಳಿಲ್ಲವೋ, ಅದೇ ಥರ ಲಕ್ಷ್ಮಿಯ ಅವತಾರ ರೂಪಗಳಲ್ಲೂ ಕೂಡ ಲಕ್ಷ್ಮಿಗೂ ಕೂಡ ಮೋಹಾದಿಗಳಿಲ್ಲ. ಒಂದು ಸಂದರ್ಭದಲ್ಲಿ ಈ ಭಾಗವತದಲ್ಲಿ ಒಂದು ವಾಕ್ಯ ಬರ್ತದೆ, ಈ ಸ್ಯಮಂತಕ ಮಣಿ ಇದೆ ನೋಡಿ, ಆ ಸ್ಯಮಂತಕ ಮಣಿಯನ್ನು ಶ್ರೀಕೃಷ್ಣನೇ
ಸಮಂತಕಮಣಿ ಸತ್ರಾಜಿತ್ ಅಂತ ಒಬ್ಬ ರಾಜ. ಅವನು ಸೂರ್ಯನನ್ನು ಕುರಿತು ತಪಸ್ಸು ಮಾಡಿ ಸಮಂತಕಮಣಿಯನ್ನು ಪಡೆದ. ಮುಂದೇನಾಯಿತು ಅಂದರೆ ಆ ಸಮಂತಕಮಣಿಯನ್ನು ಸಿಂಹ ಪ್ರಸೇನ, ಅವನ ತಮ್ಮ ಸತ್ರಾಜನ ತಮ್ಮ ಪ್ರಸೇನ ಆ ಸಮಂತಕಮಣಿಯನ್ನು ಧರಿಸಿ ಬೇಟೆ ಆಡಲಿಕ್ಕೆ ಹೋದಾಗ ಸಿಂಹ ಬಂದು ಅವನನ್ನು ಕೊಂದಿದೆ. ಸಿಂಹ ಪ್ರಸೇನ ಮಬದೀತ್. ಆ ಸಿಂಹನನ್ನು ಒಂದು ಜಾಂಬವಂತ ಎಂಬ ಕರಡಿ ಕೊಂದು ಹಾಕಿದೆ. ಆ ಜಾಂಬವಂತ ಆ ಮಣಿಯನ್ನು ತೆಗೆದುಕೊಂಡು ಹೋಗಿ ಕರಡಿ ಗುಹೆ ಒಳಗೆ ಹೋಗಿ ಅಲ್ಲಿ ತೊಟ್ಲಲ್ಲಿ ಒಂದು ಮಗು ಇತ್ತು. ಆ ಮಗುವಿನ ತೊಟ್ಲ ಮೇಲೆ ಅದನ್ನು ಆಟ ಆಡ್ಲಿಕ್ಕೆ ಇಟ್ಟಿದ್ದಾರೆ. ನೋಡ್ಕೊಂಡು ಅಳೋದು ನಿಲ್ಲಿಸ್ತಿದ್ದಿಲ್ಲ. ಸಿಂಹ ಪ್ರಸೇನ ಮಬಧೀತ್ ಸಿಂಹೋ ಜಾಂಬವತಾಹದ ಸುಕುಮಾರಕ ಮಾರೋದೀಹಿ ತವಖೇಶ ಸಮಂತಕ ಅಂತ. ಆಮೇಲೆ ಎಲ್ಲರೂ ಕೂಡ ಒಂದ್ಸಲ ಸಮಂತಕ ಮಣಿಯನ್ನು ನೋಡಿ ಅದನ್ನು ತನಗೆ ಕೊಡುವಂತ ಕೃಷ್ಣ ಕೇಳಿದ್ದಂತೆ. ಬಹುಶಃ ಕೊಡ್ಲಿಲ್ಲ ಅವನು ಆಗ. ಅಂದ್ರೆ ಸತ್ರಾಜಿತ್ತನಿಗೆ ಸಮಂತಕ ಮಣಿ ಬಗ್ಗೆ ಏನು ಲೋಭ ಇದೆ ಅಂತ ತೋರಿಸೋದಕ್ಕೋಸ್ಕರವಾಗಿ ಶ್ರೀಕೃಷ್ಣ ನನಗೆ ಬೇಕು ಅಂತ ಕೇಳು ನಾಟಕ ಆಡಿದ. ಯಾಕಂದ್ರೆ ಸರ್ವ ಸಮರ್ಥನಾಗಿರ್ತಕ್ಕಂಥ ಸರ್ವ ಇಷ್ಟಾರ್ಥಗಳನ್ನು ಪೂರೈಸಿಕೊಂಡವನು. ಅವನಿಗೆ ಯಾರಿಂದ ಏನಾಗಬೇಕಾಗಿಲ್ಲ, ಎಲ್ಲ ವಸ್ತು ಅವನಲ್ಲಿದೆ. ಸತ್ರಾಜಿತ್ತನಿಗೆ ಮಣಿ ಬಗ್ಗೆ ಏನು ಲೋಭದಿದೆ ಅಂತ ತೋರಿಸೋದಕ್ಕೋಸ್ಕರವಾಗಿ ಆ ಥರ ನಾಟಕ ಆಡಿದ್ದಷ್ಟೇ. ಅವತ್ತು ಅವನು ಸಭೆಯಲ್ಲಿ ಕೇಳಿದ್ದ, ಕೊಟ್ಟಿರಲಿಲ್ಲ. ಬಹುಶಃ ಕೃಷ್ಣನೇ ಕೊಂದಿದ್ದ ಅಂತ ಕೃಷ್ಣ ಮೇಲೆ ಅಪವಾದ ಆಗಿಬಿಟ್ಟು. ಆಗ ಕೃಷ್ಣ ಏನು ಮಾಡಿದ ಅಂತಂದು ಯಾದವರನ್ನು ಕರೆದುಕೊಂಡು ಹೋಗಿ ಗುಹೆ ಒಳಗೆ ಹೋಗಿ ಆಮೇಲೆ ಮೊದಲು ಆ ಸಿಂಹದ ಮೂಲಕ ಸಿಂಹದ ಹೆಜ್ಜೆಗಳನ್ನು ಅನುಸರಿಸಿ ಜಾಂಬವಂತ ಎಂಬ ಕರಡಿ ಜಾಗ, ಆಮೇಲೆ ಅಲ್ಲಿಗೆ ಹೋಗಿ ಸುಮಾರು ಅನೇಕ ದಿವಸಗಳ ಕಾಲ ಆ ಜಾಂಬವಂತಗಳ ಯುದ್ಧ ಮಾಡಿ ಆ ಮಣಿಯನ್ನು ತೆಗೆದುಕೊಂಡು ಬಂದ. ಮಣಿಯನ್ನು ತೆಗೆದುಕೊಂಡು ಬಂದರೂ ಕೂಡ ಆ ಮಣಿಯನ್ನು ಎಲ್ಲಿ ಇತ್ತು ಅಂತ ಅಂದ್ಬಿಟ್ರೆ ಆಮೇಲೆ ಸತ್ರಾಜಿತನ ತುಂಬಿದ ಸಭೆಯಲ್ಲಿ ಕರೆದು ಆ ಮಣಿ ಕೊಟ್ಟ. ನನ್ನ ಮೇಲೆ ಅಪವಾದ ಹಾಕಿದ್ದೆಲ್ಲ ನಿಜವಾದ ಮಣಿ. ಆಗ ಸತ್ರಾಜಿತವನಿಗೆ ತಲೆ ತಗ್ಸ್ತಂಗೆ ಆಗೋಗ್ಬಿಡ್ತು, ತಲೆ ಎತ್ತಂಗೆ ಆಗ್ಬಿಡ್ತು. ಇದೆಲ್ಲ ಕೃಷ್ಣನಿಗೆ ಸುಮ್ಮನೆ ಅಪವಾದ ಹಾಕಿದ್ನಂತ. ಆಮೇಲೆ ಈ ಅಪವಾದ ಪರಿಹಾರಕ್ಕೋಸ್ಕರವಾಗಿ ಸಮಂತಕ ಮಣಿಯ ಸಮೇತ ತನ್ನ ಮಗಳಾಗಿರ್ತಕ್ಕಂಥ ಸತ್ಯಭಾಮೆಯನ್ನು ಧಾರೆ ಎರೆದು ಕೊಟ್ಟ. ಅದಾದ ಮೇಲೆ ಏನಾಗಿದೆ ಅಂದರೆ ಈ ಮುಂದೆ ಆ ಸತ್ರಾಜಿತ್ರನ್ನು ಕೊಂದು ಶತಧನ್ವ ಅಂತೇಳಿ ಒಬ್ಬ ಯಾದವ, ಅವನು ಆ ಮಣಿಯನ್ನು ಅಪಹಾರ ಮಾಡಿಬಿಟ್ಟು. ಈ ವಿಷಯ ಗೊತ್ತಾಗಿ ಬಲರಾಮಕೃಷ್ಣರು ಅಟ್ಟಿಸಿಕೊಂಡು ಹೋಗಿದ್ದಾರೆ. ಆಗ ಆ ಮಣಿಯನ್ನು ಅಕ್ರೂರನ ಬಳಿಯಲ್ಲಿಟ್ಟು ಓಡಿ ಹೋಗಿದ್ದಾನೆ. ಆಗ ಅವನನ್ನು ಕೊಂದಿದ್ದಾರೆ, ಅವನ ಕುದುರೆಯನ್ನು ಕೊಂದಿದ್ದಾರೆ, ಅವನಲ್ಲಿ ಏನು ಸಿಕ್ಕಿಲ್ಲ. ಆಮೇಲೆ ಬಲರಾಮ ಹೇಳಿದ, ಹೋಗ ಅವನು ಹುಡುಕು, ಅವನಲ್ಲಿ ಮಣಿ ಇದೆ ಅಂತ. ಕೃಷ್ಣ ಅವನ ಕಿಸೆ ಎಲ್ಲ ಚೆಕ್ ಮಾಡಿದ, ಮಣಿ ಸಿಗಲಿಲ್ಲ. ಆಗ ಏನು ಹೇಳಿದ ಅಂದರೆ, ಅಣ್ಣ ಹುಡುಕಿದೆ ಸಿಗಲಿಲ್ಲ ಅಂತ. ಬಲರಾಮನಿಗೆ ಏನೋ ಡೌಟು, ಇವನೇ ಮಣಿಯನ್ನು ಕದ್ದಿದ್ದಾನೆ ಅಂತೇಳಿ, ಇವನೇ ಮಣಿಯನ್ನು ತಂದ್ಕೊಂಡು ಇಟ್ಕೊಂಡು ಇಲ್ಲ ಅಂತ ಅಂತೇಳಿ. ಆಗ ಬಲರಾಮ ಕೃಷ್ಣನ ಮೇಲೆ ಬೇಜಾರು ಮಾಡಿಕೊಂಡು ವಿದೇಹ ರಾಜ್ಯಕ್ಕೆ ಹೋಗಿ ದ್ವಾರಕಾಪಟ್ಟಣಕ್ಕೆ ಬರಲೇ ಇಲ್ಲ ಅಂತ. ಎಷ್ಟೋ ದಿವಸಗಳ ಕಾಲ ಮಥುರಾಪಟ್ಟಣ ದ್ವಾರಕ ಬರಲಿಲ್ಲ ಅಂತ ಹೇಳಿ. ಈ ಥರ ಸಮಂತಕ ಮಠದ ಕಥೆ ಎಲ್ಲ ಬಂದಿದೆ. ಆಮೇಲೆ ಕೊನೆಯಲ್ಲಿ ಆಮೇಲೆ ಹೋಗಿ ಅಕ್ರೂರನಿಗೆ ಕೇಳ್ಕೊಂಡಿದ್ದಾನೆ, ನಿನ್ನ ನಿಮಿತ್ತದಾಗಿ ಅಣ್ಣ ನಮ್ಮ ಮೇಲೆ ತಪ್ಪು ತಿಳ್ಕೊಂಡಿದ್ದಾರೆ, ನಿನ್ನಲ್ಲಿ ನನ್ನ ಮಣಿ ಇದೆ ಗೊತ್ತು. ಯಾಕಂದ್ರೆ ಅಕ್ರೂರು ಎಲ್ಲಿರ್ತಾನೋ ಅಲ್ಲೆಲ್ಲ ಕಡೆ ರೋಗ ರುಜಿನಗಳು ಬರ್ತಿರಲಿಲ್ಲಂತೆ. ಇದೆಲ್ಲ ಮಹಿಮೆ ನೋಡಿ ಆ ಮಣಿ ಅವನಲ್ಲಿ ಇರಬೇಕು ಅಂತ ಕೃಷ್ಣ ಊಹಿಸಿದ್ದಾನೆ. ಆಮೇಲೆ ಯಾದವರ ಸಭೆಯಲ್ಲಿ ಕರೆದು, ನೋಡು ನಿನ್ನ ಬಳಿಯಲ್ಲಿ ಇಟ್ಕೊಂಡಿದೆಯಲ್ಲ ಆ ಸಮಂತಕ ಮಣಿ, ಅದನ್ನು ಕೊಟ್ಟುಬಿಡು. ಈ ವಿಷಯ ಆಗಿ ನನಗೂ ಅಣ್ಣನಿಗೂ ಮಧ್ಯದಲ್ಲಿ ಮನಸ್ತಾಪ ಉಂಟಾಗಿ ನನ್ನ ಮೇಲೆ ಬೇಜಾರು ಮಾಡಿಕೊಂಡು ಅಲ್ಲಿ ಹೋಗಿಬಿಟ್ಟಿದ್ದಾನೆ. ಆಗ ತನ್ನ ವಸ್ತ್ರದಲ್ಲಿರ್ತಕ್ಕಂಥ ಮಣಿಯನ್ನು ತೆಗೆದು ತೋರಿಸಿದ್ನಂತೆ. ಆಮೇಲೆ ಆ ಮಣಿಯನ್ನು ಯಾರಿಗೆ ಕೊಡಬೇಕು ಅಂತ ಪ್ರಶ್ನೆ ಬಂತು. ಆಗ ಎಲ್ಲರೂ ಕೆಲವರು ತಮಗೆ ಬೇಕು ಅಂತ ಅಪೇಕ್ಷೆ ಪಟ್ಟರು. ಅದರಲ್ಲಿ ಇವಳಿದ್ದಾಳ ಯಾರೊಂದು ಜಾಂಬವತಿ, ಇದು ನಮ್ಮಪ್ಪ ಮದುವೆ ಟೈಮಲ್ಲಿ ಮಣಿ ಜೊತೆಗೆ ನನ್ನನ್ನು ಮದುವೆ ಮಾಡಿ ಕೊಟ್ಟಿದ್ದಾನೆ, ಆದ್ದರಿಂದ ಈ ಮಣಿ ನನಗೆ ಸೇರಬೇಕು ಅಂತೇಳಿ ಯಾರು ಅಂತೇಳಿ. ಆಗ ಸತ್ಯಭಾಮ ಪಿತೃಧನಂ ಮನ್ವಾನ ಸ್ವಾತ್ಮನೋಚಿತಂ ಗ್ರಹೀತು ಮೈಚ್ಛತ್ ವಿಸ್ರಬ್ಧ ಹರೇಶ್ಚಿತ್ತ ಮಜಾನತಿ. ನೋಡಿ, ಭಗವಂತನ ಒಂದು ಅಭಿಪ್ರಾಯ ಏನು ಎಂಬುದನ್ನು ತಿಳಿದೇನೆ ಸತ್ಯಭಾಮ ಇದ್ದಾಳಲ್ಲ, ಈ ಮಣಿ ನನಗೆ ಸೇರಬೇಕು. ಯಾಕಂದ್ರೆ ಇದು ಪಿತೃಧನಂ, ನಮ್ಮ ಅಪ್ಪನಿಗೆ ಸಂಬಂಧಪಟ್ಟಿರತಕ್ಕಂಥ ಸೊತ್ತಿದು. ಯಾಕಂದ್ರೆ ನಮ್ಮಪ್ಪ ಸತ್ರಾಜಿತ್ತು ತಪಸ್ಸು ಮಾಡಿ ಈ ಸೂರ್ಯನ ಅನುಗ್ರಹದಿಂದ ಮಣಿ ಪಡೆದಿದ್ದಾನೆ. ಆದ್ದರಿಂದ ಇದು ನಮ್ಮಪ್ಪನ ಸೊತ್ತಾದ್ದರಿಂದ ಇದು ನನಗೆ ಸೇರಬೇಕು ಅಂತೇಳಿ ಸತ್ಯಭಾಮ ಪಿತೃಧನಂ ಮನ್ಮಾನ, ಈ ಮಣಿ ಇದೆಲ್ಲ ಇದು ನನಗೆ ಉಚಿತವಾಗಿದೆ, ನನಗೆ ಸೇರಬೇಕಾದ್ದು ಅಂತ ಹೇಳಿ ಅವಳು ಅದನ್ನು ಸ್ವೀಕಾರ ಮಾಡಲು ಬಯಸಿದಳು. ಹರೇಶ್ಚಿತ್ತ ಮಜಾನತ್, ಭಗವಂತನಿಗೆ ಆ ಮಣಿಯನ್ನು ಯಾರಿಗೆ ಕೊಡಬೇಕು ಅಂತ ಹೇಳಿ ಅಭಿಪ್ರಾಯ ಇದೆ ಎಂಬುದನ್ನು ತಿಳಿದೇನೆ. ನಿಜವಾಗಿ ಆ ಭಗವಂತ ಕೊನೆಗೆ ಮಣಿಯನ್ನು ಯಾರಿಗೆ ಕೊಟ್ಟಿದ್ದು? ಅಕ್ರೂರನಿಗೆ ಕೊಟ್ಟಿದ್ದು. ಅಕ್ರೂರನಿಗೆ ಕೊಡಬೇಕು ಅಂತ ಅಭಿಪ್ರಾಯ ಇವಳಿಗೆ ಗೊತ್ತಾಗಿಲ್ಲ, ಯಾರು ಸತ್ಯಭಾಮಿಗೆ ಗೊತ್ತಾಗ್ದೇನೆ ಅವಳು ಆ ಮಣಿ ನನಗೆ ಸೇರಬೇಕು ಅಂತೇಳಿ ಅಪೇಕ್ಷೆ ಪಟ್ಟು. ಇನ್ನು ಜಾಂಬವತಿ ಅಂತರೂ ಕೂಡ ಇದು ನಮ್ಮಪ್ಪ ಮದುವೆ ಟೈಮಲ್ಲಿ ಉಡುಗೊರೆಯಾಗಿ ನನ್ನ ಜೊತೆಗೆ ಉಡುಗೊರೆಯಾಗಿ ವರದಕ್ಷಿಣೆಯಾಗಿ ಇದನ್ನು ಕೊಟ್ಟಿದ್ದಾನೆ, ಅದನ್ನು ಇದು ನನಗೆ ಸೇರಬೇಕು ಅಂತೇಳಿ ಅವಳು ಅಪೇಕ್ಷೆ ಪಟ್ಟಿದ್ದಾಳೆ ಅಂತೇಳಿ. ಇಲ್ಲಿ ಆ ಸಮಸ್ಯೆ ಬರ್ತದೆ. ಭಗವಂತನ ಸಂಕಲ್ಪ ಒಂದು ರೀತಿ ಇದೆ, ಲಕ್ಷ್ಮೀದೇವಿ ಸಂಕಲ್ಪ ಒಂದು ರೀತಿ. ಸತ್ಯಭಾಮೆ ತನಗೆ ಬೇಕು ಅಂತ ಅಪೇಕ್ಷೆ ಪಟ್ಟು, ಕೃಷ್ಣ ಅಪೇಕ್ಷೆ ಪಟ್ಟ ಅಕ್ರೂರನಿಗೆ ಕೊಡಬೇಕು ಅಂತ ಹೇಳಿ. ಆದ್ದರಿಂದ ಲಕ್ಷ್ಮೀದೇವಿ ಸಂಕಲ್ಪ ಭಗವಂತ ಸಂಕಲ್ಪ ವಿರುದ್ಧವಾಯ್ತಲ್ಲ ಅಂತಂದ್ರೆ ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ ಭಾಗವತ ವಾಕ್ಯಕ್ಕೆ. ಆದರೆ ಆಚಾರ್ಯರು ಸತ್ಯಧರ್ಮ ಸ್ವಾಮಿಗಳು ಈ ಭಾಗವತ ಟಿಪ್ಪಣಿಗೆ ವ್ಯಾಖ್ಯಾನ ಬರಬೇಕಾದ್ರೆ ಹೇಳ್ತಾರೆ, ಆಚಾರ್ಯ ನಿರ್ಣಯದಲ್ಲಿ ಒಂದು ಮುತ್ತಿನಂತ ಮಾತಾಡಿದ್ದಾರೆ. ನ ಸತ್ಯ ಕೃಷ್ಣ ವಾಂಛಿತಂ ಕಿಂಚಿತ್ ಇಚ್ಛೇತ್. ಕೃಷ್ಣ ವಾಂಛಿತಂ,
ಕೃಷ್ಣನು ಬಯಸದೇ ಇರತಕ್ಕಂಥ ಯಾವುದೇ ಒಂದು ಸಣ್ಣ ವಸ್ತುವನ್ನು ಕೂಡ ಲಕ್ಷ್ಮೀ ಸ್ವರೂಪಳಾಗಿರ್ತಕ್ಕಂಥ ಸತ್ಯಭಾಮೆ ಬಯಸೋದಿಲ್ಲ. ಕೃಷ್ಣ ಏನು ಬಯಸ್ತಾನೋ ಅದನ್ನೇ ಬಯಸೋದು. ಕೃಷ್ಣನ ವಿರುದ್ಧವಾಗಿ ಎಂದೂ ಲಕ್ಷ್ಮೀದೇವಿ ಹೋಗೋಳಲ್ಲ. ಇಲ್ಲಿ ಕೃಷ್ಣನ ವಿರುದ್ಧವಾಗಿ ಹೋದಲ್ಲ, ಕೃಷ್ಣನಿಗೆ ಅಪೇಕ್ಷೆ ಇದ್ದದ್ದು ಅಕ್ರೂರಿಗೆ ಕೊಡಬೇಕು ಅಂತೇಳಿ ಇವಳು ತನಗೆ ಬೇಕು ಅಂತಲ್ಲ. ಅಂದರೆ ಅದಕ್ಕೆ ಸತ್ಯಧರ್ಮ ಸ್ವಾಮಿಗಳು ಇದು ಲೋಕಮೋಹಕ್ಕೋಸ್ಕರ ಆ ಥರ ಮಾಡಿದ್ಲು ಅಂತ ಹೇಳ್ಬೋದು. ಆದರೆ ಇದಕ್ಕಿಂತ ಒಂದು ಸೊಗಸಾದ ಪರಿಹಾರವನ್ನು ಸತ್ಯಧರ್ಮ ಸ್ವಾಮಿಗಳು ಕೊಡ್ತಾರೆ. ನಾವು ಅಲ್ಲಿ ಆ ಶ್ಲೋಕಕ್ಕೆ ಇಲ್ಲಿ ಇದು ಯಾರ್ಯಾರಿಗೆ ಬಿಡಬೇಕು ಅಂತೇಳಿ ಅಪೇಕ್ಷೆ ಪಟ್ಟರು ಅಂತೇಳಿ ಅವರವರ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಈ ಶ್ಲೋಕ ಹೊರಟಿದ್ದಲ್ಲ. ಜಾಂಬವತಿ ಏನು ಮನಸ್ಸಲ್ಲಿ ಚಿಂತನೆ ಮಾಡಿದ್ದಾಳೆ ಎಂಬುದನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಶ್ಲೋಕ. ಸತ್ಯಭಾಮ ಪಿತೃಧನಂ ಅಂತ ಹೇಳಿದಾಗ ಅಲ್ಲಿ ಸತ್ಯಭಾಮ ಪಿತೃಧನಂ ಅಂತೇಳಿ ಪದ ವಿಭಾಗ ಮಾಡಬೇಡಿ. ಸತ್ಯಭಾಮೆಯು ಪಿತೃಧನಂ, ಇದು ನಮ್ಮಪ್ಪನ ಧನ ಅಂತೇಳಿ ಒಂದು ಅಪೇಕ್ಷೆ ಪಟ್ಟು ಅದನ್ನು ತನಗೆ ಬೇಕು ಅಂತ ಅವಳು ಚಿಂತಿಸಿದಳು. ಆ ಥರ ಹೇಳಬೇಡಿ, ಸಮಸ್ತ ಪದ ಮಾಡಿ. ಸತ್ಯಭಾಮ ಪಿತೃಧನಂ ಇತಿ, ಸತ್ಯಭಾಮೆಯ ಪಿತೃಧನವಾಗಿದ್ದರೂ ಕೂಡ ಈ ಜಾಂಬವತಿ ಇದ್ದಾಳಲ್ಲ, ಮದುವೆ ಕಾಲದಲ್ಲಿ ನಮ್ಮಪ್ಪ ಮಣಿಯೊಂದಿಗೆ ತನ್ನನ್ನು ಕೃಷ್ಣನಿಗೆ ಧಾರೆಯಿಂದ ಕೊಟ್ಟ ಕಾರಣದಿಂದಾಗಿ ಇದು ತನಗೆ ಸರಿಯಬೇಕು ಅಂತೇಳಿ ಬಯಸಿದಳು ಅಂತ ಹೇಳಿಬಿಟ್ರೆ ಅವಾಗೇನು ವಿರೋಧ ಬರೋದಿಲ್ಲ. ಯಾಕಂದರೆ ಪರಶುಕ್ಲತ್ರಯಲ್ಲಿ ಸತ್ಯಭಾಮೆ ಸೇರ್ತಾಳೆ, ಆದರೆ ಪರಶುಕ್ಲತ್ರಯಲ್ಲಿ ಜಾಂಬವತಿ ಸೇರೋದಿಲ್ಲ. ಆದ್ದರಿಂದ ಹರೇಶ್ಚಿತ್ತ ಮಜಾನತಿ, ಭಗವಂತನ ಚಿತ್ತ ಏನಿದೆ ಎಂಬುದನ್ನು ತಿಳಿದೇನೆ ಸತ್ಯಭಾಮೆಯ ಪಿತೃಧನವಾಗಿದ್ದರೂ ಕೂಡ ಇದು ಸ್ವಾತ್ಮನೋಚಿತಂ, ತನಗೆ ಉಚಿತವಾಗಿದೆ ಅಂತೇಳಿ ಭಾವಿಸಿರು ಅಂತ ಹೇಳಿಬಿಟ್ರೆ ಆಗ ಆಚಾರ್ಯ ಏನು ಒಂದು ನಿರ್ಣಯ ವಾಕ್ಯ ಕೊಟ್ಟಿರ್ತಾರೆ ಅದು ಬಹು ಪ್ರಮಾಣಗಳ ವಿಮರ್ಶೆ ಮಾಡಿ ಪೂರ್ವಾಪರ ವಿಮರ್ಶೆ ಮಾಡಿರ್ತಕ್ಕಂಥ ವಾಕ್ಯ ಅದು. ಆದ್ದರಿಂದ ಆಚಾರ್ಯ ವಾಕ್ಯಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡಬೇಕು. ಆದ್ದರಿಂದ ಭಾಗದ ವಾಕ್ಯಕ್ಕೂ ಕೂಡ ಸತ್ಯಭಾಮಾ ಪಿತೃಧನಂ ಅಂತೇಳಿ ಸಮಸ್ತ ಪದ ಎತ್ಕೊಂಡ್ಬಿಟ್ರೆ ಏನು ವಿರೋಧವೂ ಬರೋದಿಲ್ಲ ಅಂತೇಳಿ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಅದೇ ಥರ ಮಹಾಭಾರತದಲ್ಲಿ ಆಚಾರ್ಯರು ಮಹಾಭಾರತ ಏನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದೆ ಅಂತಂದಾಗ ಅದರ ಪ್ರತಿಪಾದನೆ ಏನು, ಮಹಾಭಾರತ ಏನು ಪ್ರತಿಪಾದನೆ ಮಾಡ್ತಾರೆ ಎಂಬುದನ್ನು ಮಂಗಳ ಶ್ಲೋಕದಲ್ಲಿ ಆಚಾರ್ಯ ಹೇಳಿಬಿಟ್ಟಿದೆ. ಮಂಗಳ ಶ್ಲೋಕದಲ್ಲಿ ಅದರ ವ್ಯಾಖ್ಯಾನ ಇದೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರೇ ಅಂತ ಹೇಳಿ ಇದು ಮಹಾಭಾರತ ಏನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದೆ ಎಂಬುದನ್ನು ಹೇಳಲಿಕ್ಕೆ ಹೊರಟಿದೆ. ಅನ್ನ ನಾರಾಯಣನ ಪ್ರತಿಪಾದನೆ ಮಾಡ್ತಾ ಇದೆ, ಆಮೇಲೆ ಶೇಷದೇವರನ್ನು ಪ್ರತಿಪಾದನೆ ಮಾಡ್ತಾ ಇದೆ, ಲಕ್ಷ್ಮೀದೇವಿಯನ್ನು ಪ್ರತಿಪಾದನೆ ಮಾಡ್ತಾ ಇದೆ, ನರೋತ್ತಮನಾಗಿರ್ತಕ್ಕಂಥ ವಾಯುದೇವರನ್ನು ಪ್ರತಿಪಾದನೆ ಮಾಡ್ತಾ ಇದೆ, ಇತರ ಸರಸ್ವತಿಯನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದು ಮೇಲ್ನೋಟಕ್ಕೆ ಅರ್ಥ. ಇದು ಹೌದು. ಇಷ್ಟು ಮಾತ್ರ ಅಲ್ಲ, ಇಲ್ಲಿ ನಾರಾಯಣ ಮುಂತಾದವರು ಇಲ್ಲಿ ಆಚಾರ್ಯರು ಮತ್ತು ಅದಕ್ಕೆ ಆ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ಇಲ್ಲಿ ನಾರಾಯಣತ್ವೇನ ಮಾತ್ರ ಪ್ರತಿಪಾದನೆ ಅಲ್ಲ, ಮತ್ತಿಂದ ಇನ್ನು ನಾರಾಯಣಲ್ಲಿ ಕೃಷ್ಣ ರೂಪದಿಂದಲೂ ಪ್ರತಿಪಾದನೆ ಆಗಿದ್ದಾನೆ. ಕೃಷ್ಣವು ಅಂತ ಹೇಳ್ತಾರೆ. ಕೃಷ್ಣ ಅಂದರೆ ವಾಸಿಷ್ಠ ಕೃಷ್ಣ ರೂಪದಿಂದ ಯಾದವ ಕೃಷ್ಣ ರೂಪದಿಂದಲೂ ಕೂಡ ಇಲ್ಲಿ ಪ್ರತಿಪಾದನೆಯಾಗಿದ್ದಾನೆ. ಇನ್ನು ದೇವಿ ಅಂದರೆ ದೇವ ಅಂದರೆ ಸೃಷ್ಟ್ಯಾದಿ ಜಗತ್ಕರ್ತನಾಗಿರ್ತಕ್ಕಂತಹ ದೇವ ಇದ್ದಾನೆ ನಾರಾಯಣ. ಆ ದೇವನ ಪತ್ನಾಗಿರ್ತಕ್ಕಂಥ ದೇವಿ ಇತಿ ಶ್ರೀ ಉದೀರಿತ ಲಕ್ಷ್ಮೀದೇವಿಯು ಪ್ರತಿಪಾದಿತಳಾಗಿದ್ದಾಳೆ. ಲಕ್ಷ್ಮೀದೇವಿ ಪ್ರತಿಪಾದಿತಳಾಗಿದ್ದಾಳೆ ಎಂಬುದಕ್ಕೆ ಆಚಾರ್ಯರು ಇಲ್ಲಿ ಹೇಳ್ತಕ್ಕಂಥ ವಾಕ್ಯ ಅಂದರೆ ಕೃಷ್ಣವು ಸತ್ಯ ಭೀಮಪಾರ್ಥವು. ಕೃಷ್ಣವು ಸತ್ಯ ನೋಡಿ, ಕೃಷ್ಣ ಅಂದರೆ ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣಲ್ಲಿ ಪ್ರತಿಪಾದಿತರಾಗಿದ್ದಾರೆ. ಸತ್ಯ ಇಲ್ಲಿ ಸತ್ಯ ಮತ್ತು ಲಕ್ಷ್ಮೀದೇವಿ ಪ್ರತಿಪಾದಿತರಾಗಿದ್ದಾರೆ. ಅಂದರೆ ಸತ್ಯಭಾಮ ರೂಪದಿಂದ ಲಕ್ಷ್ಮೀದೇವಿಯೇ ಸತ್ಯಭಾಮೆಗೆ ಅವತಾರ ಮಾಡಿರು. ಇಲ್ಲಿ ಸತ್ಯ ಅಂತಂದರೆ ಸತ್ಯಭಾಮ ಮಾತ್ರ ಅಂತ ಹೇಳಿದಾಗ ರುಕ್ಮಿಣಿನ ತೆಗೆದುಕೊಂಡಿಲ್ವಲ್ಲ ಅಂತಂದರೆ ವಾದರಾಜ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಇಲ್ಲಿ ರುಕ್ಮಿಣಿಯೂ ವಿವಕ್ಷಿತ. ಅದು ಸತ್ಯಭಾಮಿ ಹೆಸರನ್ನೇ ಯಾಕೆ ಉಲ್ಲೇಖ ಮಾಡಿದ್ದಾರೆ ಅಂದರೆ ಪಾಂಡವರು ವನವಾಸ ಕಾಲದಲ್ಲಿ ಕಷ್ಟಪಡ್ತಾ ಇರಬೇಕಾದ್ರೆ ಅವ್ರಿಗೆ ಹೋಗಿ ಸಮಾಧಾನ ಹೇಳಿ ಬರೋಣ ಬಾ ಅಂತ ಹೇಳಿ ಸತ್ಯಭಾಮೆಯನ್ನು ಕರೆದುಕೊಂಡು ಹೋದ ಅಂತ ಮಹಾಭಾರತದಲ್ಲಿದೆ. ಸತ್ಯಭಾಮೆಯನ್ನು ಕರೆದುಕೊಂಡು ಹೋಗಿ ಅಲ್ಲಿ ಸಮಾಧಾನ ಮಾಡಿದ ಅಂತೇಳಿ ಈ ಹಿನ್ನೆಲೆಯಲ್ಲಿ ಇಲ್ಲಿ ಸತ್ಯ ಅಂತ ಹೇಳಿ ಸತ್ಯಭಾಮಿ ಉಲ್ಲೇಖ ಮಾಡಿದ್ದಾರೆ ಹೊರತು ರುಕ್ಮಿಣಿಯೂ ಕೂಡ ವಿವಕ್ಷಿತ. ಆದ್ದರಿಂದ ಮಹಾಭಾರತದಲ್ಲಿ ಭಗವಂತ ಹೇಗೆ ಪ್ರತಿಪಾದ್ಯನಾಗಿದ್ದಾನೋ ಕೃಷ್ಣ ರೂಪದಲ್ಲಿ ಕೃಷ್ಣ ಭಗವಂತನ ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣ ರೂಪಗಳು ಪ್ರತಿಪಾದ್ಯವಾಗಿವೆ. ಇಷ್ಟು ಮಾತ್ರ ಅಲ್ಲ, ಅಲ್ಲಿ ಸತ್ಯ ಅಂದರೆ ಲಕ್ಷ್ಮೀದೇವಿಯು ಕೂಡ ಸತ್ಯಭಾಮ ರೂಪದಿಂದ ಇನ್ನು ಅದೇ ಥರ ರುಕ್ಮಿಣಿ ರೂಪದಿಂದ ಪ್ರತಿಪಾದ್ಯಳಾಗಿದ್ದಾಳೆ. ಇನ್ನು ಅದೇ ಥರ ರುಕ್ಮಿಣಿ ಮತ್ತು ಸತ್ಯಭಾಮೆಯರಿಗೆ ಕಲಹ ಉಂಟಾಗ್ತದೆ. ಆ ಕಲಹದ ಕಥೆಯೂ ಕೂಡ ಬಂದಿದೆ. ಅಂದರೆ ರವಿಯುತ ಪರ್ವತದಲ್ಲಿ ಒಂದು ಕಡೆ ಕುಳಿತುಕೊಂಡಿರಬೇಕಾದ್ರೆ ಅಲ್ಲಿ ರಾಜಾದಿರಾಜರೆಲ್ಲ ಸೇರಿದ್ರು, ಕೃಷ್ಣನ ಅಷ್ಟಮಹಿಷಿಯರ ಒಂದು ದಾಸಿಯರು ಕೂಡ ಎಲ್ಲ ಇದ್ರಂತೆ, ಸಾಮಂತ ರಾಜರಲ್ಲಿದ್ದರು. ಅಲ್ಲಿ ಕೃಷ್ಣ ಸಿಂಹಾಸನದಲ್ಲಿ ಕೂತ್ಕೊಂಡಾಗ ನಾರದರು ಬಂದು ಒಂದು ಪಾರಿಜಾತ ಹೂವನ್ನು ಕೃಷ್ಣ ಪರಮಾತ್ಮನಿಗೆ ಕೊಟ್ಟರಂತೆ. ಆಗ ಕೃಷ್ಣ ಪರಮಾತ್ಮ ತನ್ನ ಪಕ್ಕದಲ್ಲಿರ್ತಕ್ಕಂಥ ಪರಮ ಪ್ರೀತ್ಯಾಸ್ಪದಳಾಗಿರ್ತಕ್ಕಂಥ ರುಕ್ಮಿಣಿ ದೇವಿಗೆ ಆ ಹೂವನ್ನು ಕೊಟ್ಟ. ಈ ವಿಷಯ ಏನಾಗಿದೆ ಅಂದರೆ ಅಲ್ಲೇ ಅಷ್ಟಮಹಿಷಿಯರ ದಾಸಿಯರಿದ್ದರು. ಆ ದಾಸಿಯರೆಲ್ಲ ಹೋಗಿ ಸುದ್ದಿಯನ್ನು ಹೇಳಿದ್ದಾರೆ. ಆಗ ಉಳಿದ ಅಷ್ಟಮಹಿಷಿಯರು ಸಮಾಧಾನ ಬೇಜಾರು ಮಾಡ್ಕೊಳ್ಳಿಲ್ಲ ಅಂತ. ಯಾಕಂದರೆ ಹೇಗಿದ್ದ ರುಕ್ಮಿಣಿ ಅವಳು ಪಟ್ಟಾಭಿಷಕ್ತಳಾಗಿರ್ತಕ್ಕಂಥವಳು, ಅವಳು ಪಟ್ಟ ಮಹಿಷಿ, ಅದನ್ನು ಅವಳಿಗೆ ಗೌರವ ಸಲ್ಲಬೇಕಾ ಸುಮ್ಮನಿದ್ದು. ಆದರೆ ಸತ್ಯಭಾಮೆಗೆ ಮಾತ್ರ ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಶ್ರೀಕೃಷ್ಣ ಅನೇಕ ಸಂದರ್ಭಗಳಿದ್ದ, ನಿನ್ನ ಮೇಲೆ ಅಷ್ಟು ಪ್ರೀತಿ ನೀನು ಬೇರೆ ಯಾರ ಮೇಲೂ ಕೂಡ ಇಲ್ಲ ಅಂತೇಳಿ. ಆಗ ಅವಳು
ಬಹಳ ಕೋಪಗೊಂಡ್ಲಂತೆ. ಆಗ ಶ್ರೀಕೃಷ್ಣ ಬಂದು ಸಮಾಧಾನ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಅವಳು ಒಂದು ಹಾಸಿಗೆ ಮೇಲೆ ಮಲಿಕೊಂಡು ದಿಂಬಂದು ತಬ್ಬಿಕೊಂಡು ಹೋ ಅಂತ ಕಣ್ಣೀರು ಹಾಕ್ತಾ ಇದ್ದಾಳೆ. ಆಗ ಸುತ್ತಲೂ ಇರತಕ್ಕಂಥ ದಾಸಿಯರು ಚಾಮರ ಬೀಸ್ತಿದ್ದ. ಆಗ ಕೃಷ್ಣ ಬಂದು ಆ ಸಖೀರ ಕೈಯಲ್ಲಿ ಚಾಮರ ಇಸ್ಕೊಂಡು ನೀವು ಅಲ್ಲಿ ಹೋಗಿ ಅಂತ ಹೇಳಿ ತಾನು ಬೀಸ್ಲಿಕ್ಕೆ ಪ್ರಾರಂಭ ಮಾಡಿದ್ದು. ಆಗ ಸ್ವಲ್ಪ ಅವನು ಪಾರಿಜಾತದ ಹೂವು ಕೈ ಹಿಡ್ಕೊಂಡಿದ್ದಲ್ಲ, ಅದು ಪಾರಿಜಾತದ ವಾಸನೆ ಆ ಕೈಯಿಂದ ಹೊರಹೊಮ್ತಾ ಇತ್ತಂತೆ. ಆ ವಾಸನೆ ಬಂದಾಗ ಇದೇನು ಇಷ್ಟು ಸುವಾಸನೆ ಅಂತೇಳಿ ಸತ್ಯಭಾಮ ತಿರುಗಿ ನೋಡ್ತಾಳೆ. ಅಲ್ಲಿ ಗಂಡ ಕೃಷ್ಣ ಕಣ್ಣೀರು ಸುರಿಸಿದ್ಲಂತ. ಅವಾಗ ನೀವು ನಮ್ಮ ಮೇಲೆ ಭಾಳ ಪ್ರೀತಿ ಅಂತ ಹೇಳಿದ್ರೆ ಸುಮ್ಮನೆ ನಾಟಕ, ನಿಮಗೆ ಆ ಲಕ್ಷ್ಮಿ ಆ ರುಕ್ಮಿಣಿ ಮೇಲೆ ಪ್ರೀತಿ ಇರೋದು ಅಂತ ಹೇಳಿದಾಗ, ಇಲ್ಲ ನಿನ್ನ ಮೇಲೆ ಭಾಳ ಪ್ರೀತಿ ಇದೆ, ಮತ್ತು ಹೂವನ್ನು ಅವಳಿಗೆ ಯಾಕೆ ಕೊಟ್ರಿ ಅಂದಾಗ ಅವಳು ಪಕ್ಕದಲ್ಲಿದ್ದು ಮತ್ತು ದಾಕ್ಷಿಣ್ಯಕ್ಕೊಳಗಾಗಿ ಮತ್ತು ಬೇರೆ ಇರಲ್ಲ ಅಂತೇಳಿ ಅವಳಿಗೆ ಕೊಟ್ಟಿದ್ದು. ನಿನ್ನ ಮೇಲೆ ಭಾಳ ಪ್ರೀತಿ ಇದೆ, ನಿನಗೋಸ್ಕರ ಬರೀ ಹೂವೇನು ಪಾರಿಜಾತ ಮರವನ್ನೇ ತಂದು ಕೊಡ್ತೇನೆ. ಅದೇ ಪ್ರಕಾರ ಹೋಗಿ ಮುಂದೆ ನರಕಾಸುರನನ್ನು ಸಂಹಾರ ಮಾಡಿ, ನೋಡಿ ನರಕಾಸುರ ಯಾರು ಅಂತಂದರೆ ಭೂದೇವಿಯಲ್ಲಿ ವರಾರೂಪಿ ಭಗವಂತನಿಂದ ಜನಿಸಿರತಕ್ಕಂಥವನು. ವರಾರೂಪಿ ಭಗವಂತನು ದೇವರೇ, ಭೂದೇವಿಯೂ ದೇವಿಯೇ. ನೋಡಿ ಹುಟ್ಟಿದವನು ಮಾತ್ರ ಅಸುರ. ಅಂದರೆ ಅದಕ್ಕೆ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳಿದ್ದಾರೆ, ಭೂದೇವಿಯ ಸಂಪರ್ಕ, ಅದು ವರಾರೂಪಿ ಭಗವಂತನ ಸಂಪರ್ಕದಿಂದ ಭೂದೇವಿಯಲ್ಲಿ ಜನಿಸಿದರೂ ಕೂಡ ಭಗವಂತನ ಒಂದು ಇಚ್ಛಾಶಕ್ತಿಯಿಂದ, ಭಗವಂತನ ಸಂಕಲ್ಪದಿಂದಾಗಿ ಅವನು ನರಕಾಸುರನಾಗಿ ಹುಟ್ಟಿದ್ದಾನೆ. ಇಲ್ಲದ್ರೆ ದೇವತೆಗಳು ಹುಟ್ಟಿದವರು ದೇವತೆಗಳಾಗಬೇಕೆ ಹೊರತು ಅಸುರರಾಗಲಿಕ್ಕೆ ಸಾಧ್ಯ. ಇದರಿಂದ ಭಗವಂತನ ಸಾಮರ್ಥ್ಯ ಗೊತ್ತಾಗ್ತಾರೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಏನು ಬೇಕಾದರೂ ಕೂಡ ಮಾಡಿ ಹಾಕ್ತಾನೆ ಭಗವಂತ. ಯಾವುದು ಅಸಾಧ್ಯ ಅಂತಿದೆಯೋ ಅದೆಲ್ಲವನ್ನು ಮಾಡ್ತಕ್ಕಂಥ ಶಕ್ತಿ ಇದೆ. ಆದ್ದರಿಂದ ಭಗವಂತನ ಒಂದು ಅಚಿಂತ್ಯದ್ಭುತ ಶಕ್ತಿಯಿಂದ ವರಾಹದೇವಿಯಲ್ಲಿ ವರಾಹರೂಪಿ ಭಗವಂತ ಸಂಪರ್ಕದಿಂದ ಭೂದೇವಿಯಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿ ಅವನ ಹೆಸರನಾದ. ವರಾದೇವಿ ಅನುಗ್ರಹದಿಂದ ವರಾದೇವಿ ಕೇಳಿಕೊಂಡು ಅವನಿಗೆ ಅನೇಕ ಶಕ್ತಿ ವರಗಳನ್ನು ಕೊಟ್ಟ. ಯಾವಾಗ ಅವನ ಆ ವರಗಳ ಬಲದಿಂದ ದುಷ್ಟತನವನ್ನು ಹೆಚ್ಚು ತೋರಿಸ ಪ್ರಾರಂಭ ಮಾಡಿದ್ದನು, ಆಗ ಭಗವಂತ ಕೃಷ್ಣ ಪರಮಾತ್ಮನಾಗಿ ಅವತಾರ ಮಾಡಿ ಆ ನರಕಾಸುರನ್ನು ಸಂಹಾರ ಮಾಡಿದ್ದಾನೆ. ಆಗ ಸತ್ಯಭಾಮಿಯನ್ನು ಕರೆದುಕೊಂಡು ಹೋಗಿದ್ದ. ಸತ್ಯಭಾಮಿಯನ್ನು ಕರೆದುಕೊಂಡು ಹೋದಾಗ ಅಲ್ಲಿ ಅವನ ಮುರದುರ್ಗ, ಜಲದುರ್ಗ, ಹಲವಾರು ದುರ್ಗ ಇದೆ, ಗಿರಿದುರ್ಗ, ಎಲ್ಲ ದುರ್ಗಗಳನ್ನು ಸಂಹಾರ ಮಾಡಿ ನರಕಾಸುರನ ಜೊತೆಗೆ ಯುದ್ಧ ಮಾಡ್ತಾ ಇರಬೇಕಾದ್ರೆ ಆಗ ನರಕಾಸುರ ಬ್ರಹ್ಮದೇವರು ಕೊಟ್ಟಿರತಕ್ಕಂಥ ಶತಗ್ನಿ ಎಂಬ ಆಯುಧವನ್ನು ಕೃಷ್ಣ ಪರಮಾತ್ಮ ಪ್ರಯೋಗ ಮಾಡಿದ. ಆ ಶತಗ್ನಿ ಆಯುಧವನ್ನು ನುಂಗಿದಾಗ ಸ್ವಲ್ಪ ಸುಸ್ತಾಗಿ ಮೂರ್ಛಿತನಾದವನಾಗಿ ಜಗತ್ತಿಗೆ ತೋರಿಸ್ಕೊಂಡಿದ್ದಾನೆ. ಅಂದರೆ ಅನೇಕ ಬ್ರಹ್ಮದೇವರು ಅನೇಕ ವರ ಕೊಟ್ಟಿದ್ದ, ಆ ವರಗಳನ್ನೆಲ್ಲ ಉಲ್ಲಂಘನೆ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಸ್ವಲ್ಪ ಗೌರವ ಕೊಡೋಣ ಬ್ರಹ್ಮದೇವರಿಗೆ ಅಂತೇಳಿ ಆ ಶತಗ್ನಿಯನ್ನು ಎಸೆದಾಗ ಸ್ವಲ್ಪ ಮೂರ್ಛಿತನಾಗಿ ಸ್ವಲ್ಪ ಹೊತ್ತು ಮಲಗಿಕೊಂಡಿದ್ದಾನೆ. ಆಗ ಕೂಡಲೇ ಸತ್ಯಭಾಮಾದೇವಿ ಬಿಲ್ ತೆಗೆದುಕೊಂಡು ಬಾಣ ಹೂಡಿ ನರಕಾಸುರನ ಜೊತೆಗೆ ಯುದ್ಧ ಮಾಡಿದ್ದಾನೆ. ಸ್ವಲ್ಪ ಹೊತ್ತಿಗೆ ಎಚ್ಚೊತ್ತು ಆ ಸತ್ಯಭಾಮಿಯನ್ನು ಆಲಿಂಗಿಸಿ ನರಕಾಸುರನನ್ನು ಚಕ್ರದಿಂದ ಸಂಹಾರ ಮಾಡಿದ ಅಂಥೇಳಿ ಬರ್ತದೆ. ಈ ಥರ ಆ ಸಂದರ್ಭದಲ್ಲಿ ಸತ್ಯಭಾಮಿಯನ್ನು ಕೂಡ ಕರೆದುಕೊಂಡು ಭಗವಂತ ಹೋಗಿದ್ದಾನೆ. ಆಮೇಲೆ ಆಮೇಲೆ ಆ ನರಕಾಸುರನ ಬಳಿಯಲ್ಲಿ ಅವನ ಏನೊಂದು ಅದಿತಿ ಕರ್ಣಕುಂಡಲಗಳಿತ್ತು. ಆ ಕರ್ಣಕುಂಡಲಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ಪರಮಾತ್ಮ ದೇವಲೋಕಕ್ಕೆ ಹೋಗಿದ್ದಾನೆ. ಇಂದ್ರಾದಿಗಳು ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಅದಿತಿ ಮಾತೆಗೆ ಆ ದೇವತೆ ಕರ್ಣಕುಂಡಗಳನ್ನು ಕೊಟ್ಟಿದ್ದಾನೆ. ಕರ್ಣಕುಂಡ ಆಗ ಅದಿತಿ ದೇವಿ ಸತ್ಯಭಾಮಿಗೆ ಆಶೀರ್ವಾದ ಮಾಡಿದ್ದಾಳೆ. ನನ್ನ ಅನುಗ್ರಹದಿಂದ ನಿನಗೆ ವೈರೋಪ್ಯ ಬರೋದಿಲ್ಲ, ಗಂಡ ಹೆಂಡಂದ್ರಲ್ಲಿ ಜಗಳ ಬರೋದಿಲ್ಲ ಅಂತ ಆಶೀರ್ವಾದ ಮಾಡಿದ್ದಾಳೆ. ಅಂದರೆ ಆ ಸಂದರ್ಭದಲ್ಲಿ ಅವಳು ಕೂಡ ಅಸುರಾವಿಷ್ಟಳಾಗಿ ಅದಿತಿ ದೇವಿ ಲಕ್ಷ್ಮೀದೇವಿಯ ಸ್ವರೂಪವನ್ನು ತಿಳಿದೇ ಹೋಗಿದ್ದಾಳೆ. ಲಕ್ಷ್ಮೀದೇವಿ ಅವತಾರ, ಇವಳಿಗೆ ಯಾವ ಮೋಹವೂ ಇಲ್ಲ, ಯಾವ ವೈರೂಪ್ಯನೂ ಇಲ್ಲ, ಯಾವ ವಾರ್ಧಕ್ಯನೂ ಬರೋದಿಲ್ಲ ಅಂತ. ಆದರೂ ಕೂಡ ನನ್ನ ಅನುಗ್ರಹದ ನಿನ್ನ ಮೇಲೆ ಯಾವ ವಾರ್ಧಕ್ಯನೂ ಬರೋದಿಲ್ಲ ಅಂತೇಳಿ ಅನುಗ್ರಹ ಮಾಡಿದಳು ಅಂಥೇಳಿ ಈ ಎಲ್ಲ ವಿಷಯಗಳು ಕೂಡ ಅಲ್ಲಿ ಬಂದಿದೆ. ಈ ಥರ ಒಟ್ಟಾರೆ ಭಗವಂತನ ಒಂದು ಚಿತ್ತಕ್ಕೆ ಅನುಗುಣವಾಗಿ ವರ್ತಿಸ್ತಕ್ಕಂಥವು ಲಕ್ಷ್ಮೀದೇವಿ. ಭಗವಂತನ ಬಗ್ಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಅವಳ ವಿಪರೀತವಾಗಿ ಚಿಂತಿಸ್ತಕ್ಕಂಥವಳಲ್ಲ. ಲಕ್ಷ್ಮೀದೇವಿಯ ಒಂದು ರುಕ್ಮಿಣಿ ರೂಪವೂ ಅಷ್ಟೇ, ಲಕ್ಷ್ಮೀದೇವಿಯ ಭೂರೂಪವೂ ಅಷ್ಟೇ. ಲಕ್ಷ್ಮೀದೇವಿ ರುಕ್ಮಿಣಿ ರೂಪದ ಬಗ್ಗೆಯೂ ಕೂಡ ಅದೇ ಥರ ಬಂದಿದೆ. ಪ್ರಣಯ ಕಲಹ ಆಯಿತು ಅಂತ ಹೇಳಿ ಆಗ ನೀನು ಬೇಕಾದರೆ ಸಂಪತ್ತಿನಿಂದ ಕೂಡಿರ್ತಕ್ಕಂಥ ಶಿಶುಪಾದಿಗಳನ್ನು ಹುಡುಕೊಂಡು ಹೋಗ್ಬೋದು, ನಾವೆಲ್ಲ ಬಡವರು, ಭಿಕ್ಷುಭಿ ಶ್ಲಾಘಿತಾ ಅಂತೇಳಿ ಹೇಳಿಕೊಂಡಾಗ ಆಗ ಕಣ್ಣೀರು ಸುರಿಸಿದ್ಲು ಅಂತೇಳಿ. ಆಗ ಆ ಭಗವಂತ ಏನೇನು ಹೇಳಿದ್ನೋ ಆ ಎಲ್ಲ ವಾಕ್ಯಗಳಿಗೂ ಕೂಡ ಭಗವದ್ಗುಣಗಳ ಪರವಾಗಿ ವ್ಯಾಖ್ಯಾನ ಮಾಡಿದ್ನು. ಆಗ ಭಗವಂತ ಹೇಳಿದಂತೆ, ನನಗೆ ಗೊತ್ತಿತ್ತು ನೀನು ಈ ಥರ ಮಾಡೇ ಮಾಡ್ತೀನಿ, ನಿನ್ನಿಂದ ನನ್ನ ಗುಣಗಾನ ಕೇಳಬೇಕು ಅಂತ ನಾನು ಈ ರೀತಿ ಪ್ರಣಯಕರದ ನಾಟಕ ಆಡಿದೆ ಅಂತೇಳಿ. ಆ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಕಣ್ಣೀರು ಹಾಕಿದ್ದು, ಅದೇ ಥರ ಸತ್ಯಭಾಮ ಮತ್ತು ಇವರಲ್ಲಿ ಸವತಿಯ ಮಾತ್ಸರ್ಯ ಭುಗಿಲೆದ್ದದ್ದು, ಇದೆಲ್ಲವೂ ಕೂಡ ಲೋಕರೀತಿಯಿಂದ, ಲೋಕದಲ್ಲಿ ಸವತಿಯರ ಮಾತ್ಸರ್ಯ ಇರ್ತದೆ, ಅವರು ಮಾತ್ಸರ್ಯ ಪ್ರಕಟ ಮಾಡೋದಕ್ಕೋಸ್ಕರ ಏನೇನು ವ್ಯಾಪಾರಗಳು ಮಾಡ್ತಾರೆ ಅದನ್ನು ತೊಡಗಿಸೋದಕ್ಕೋಸ್ಕರವಾಗಿ ಅವರು ಆ ಥರ ಮಾಡಿದರೆ ಹೊರತು ಲಕ್ಷ್ಮೀ ಸ್ವರೂಪಳಾಗಿರ್ತಕ್ಕಂಥ ರುಕ್ಮಿಣಿ ದೇವಿಯಲ್ಲಿ ಆಗಲಿ ಅಥವಾ ಲಕ್ಷ್ಮೀ ಸ್ವರೂಪಳಾಗಿರ್ತಕ್ಕಂಥ ಸತ್ಯಭಾಮೆಯಲ್ಲಿ ದೋಷೋ ಅಣುರಪಿ ಅವಿಚಿಂತ್ಯ, ಅಣುವಾದ ದೋಷವನ್ನು ಕೂಡ ಚಿಂತಿಸಿಕೊಡಬಾರದು ಅಂತೇಳಿ ಹೇಳಿದ್ದಾರೆ. ವಾದರಾಜ ಸ್ವಾಮಿಗಳು ಕೂಡ ಸರಸಭಾರತಿ ವಿಲಾಸದಲ್ಲಿ ಒಂದು ವಿಲಾಸವನ್ನೇ ಅದಕ್ಕೋಸ್ಕರವಾಗಿ ಮೀಸಲಾಗಿಟ್ಟಿದ್ದಾರೆ. ಈ ಥರ ನವರಾತ್ರಿಯಲ್ಲಿ
ಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡತಕ್ಕಂಥವ್ರು ವಿಶೇಷವಾಗಿ ಲಕ್ಷ್ಮೀ ದೇವಿಗೆ 3 ರೂಪಗಳಿವೆ. ಶ್ರೀರೂಪ, ಭೂರೂಪ, ದುರ್ಗಾರೂಪ. ಈ 3 ರೂಪಗಳಿಂದ 3 ಗುಣಾಭಿಮಾನಿಗಳಾಗಿರ್ತಕ್ಕಂಥ ಆ ಲಕ್ಷ್ಮೀ ದೇವಿಯ 3 ರೂಪಗಳ ಮೂಲಕ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಭಗವಂತ ಲಕ್ಷ್ಮೀ ದೇವಿಯ ಮೂಲಕ ಭಗವಂತ ಮಾಡ್ತಾನೆ ಅಂತೇಳಿ ನಾವು ಚಿಂತಿಸಬೇಕು. ಮುಖ್ಯವಾಗಿ ಲಕ್ಷ್ಮೀ ದೇವಿ ಅನುಗ್ರಹವನ್ನು ಯಾಕೆ ನಾವು ಪಡಿಬೇಕು ಅಂದರೆ ಭಗವಂತನ ದರ್ಶನ ಆಗಬೇಕು ಅಂದ್ರೆ ಲಕ್ಷ್ಮೀ ದೇವಿಯ ದರ್ಶನ ಬೇಕು. ಅದರಿಂದ ಹೇಳ್ತಾರಲ್ಲ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ವಸುದೇವನ ಸುತನಾಗಿರೋದಕ್ಕೆ ಕೃಷ್ಣ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಅಂದರೆ ನನಗೆ ಹೊಸ ಕಣ್ಣನ್ನು ನೀನು ಅಂಟಿಸಬೇಕು. ಯಾಕಂದರೆ ಈ ಪ್ರಾಕೃತ ಚಕ್ಷುಸರಿಂದ ಭಗವಂತನನ್ನು ನೋಡ್ಲಿಕ್ಕಾಗೋದಿಲ್ಲ. ಯಾಕಂದರೆ ನದೃಶ್ಯ ಚಕ್ಷುಷಾಶಾಸು ನ ಸ್ಪೃಶ್ಯ ಸ್ಪರ್ಶನೇಚ ಅಂತೇಳಿ ಪ್ರಾಕೃತ ಚಕ್ಷುಸರಿಂದ ಅವನನ್ನು ನೋಡಲಿಕ್ಕೆ ಆಗೋದಿಲ್ಲ. ಅವನನ್ನು ನೋಡಬೇಕಾದ್ರೆ ದಿವ್ಯ ಚಕ್ಷುಸ್ಸೇ ಬೇಕು. ಅದಕ್ಕೋಸ್ಕರವಾಗಿ ಅರ್ಜುನನಿಗೆ ದಿವ್ಯಂ ದದಾಮಿ ತೇ ಚಕ್ಷು, ನಿನಗೆ ನಾನು ದಿವ್ಯ ಚಕ್ಷುಸ್ಸನ್ನು ಕೊಡ್ತೇನೆ, ಅದರ ಅನುಗ್ರಹದಿಂದ ನನ್ನ ವಿಶ್ವರೂಪದ ದರ್ಶನವನ್ನು ಪಡಿ ಅಂತೇಳಿ ಭಗವಂತ ಹೇಳಿದ್ದಾನೆ. ಆದ್ದರಿಂದಾಗಿ ಆ ಭಗವಂತನ ಅನುಗ್ರಹ ಆಗಬೇಕಾದರೆ ಲಕ್ಷ್ಮೀದೇವಿ ನಮಗೆ ದಿವ್ಯ ಚಕ್ಷುಸ್ಸನ್ನು ಕರುಣಿಸಿದರೆ ಮಾತ್ರ ಆ ದಿವ್ಯ ಚಕ್ಷುಸ್ಸಿನ ಬಲದಿಂದ ನಾವು ಭಗವಂತ ನೋಡ್ಲಿಕ್ಕೆ ಸಾಧ್ಯ. ಆ ದಿವ್ಯ ಚಕ್ಷುಸ್ಸಿನ ಒಂದು ಪ್ರಾಪ್ತಿ ಆಗಬೇಕು ಅಂತಂದರೆ ಆ ದಿವ್ಯ ಚಕ್ಷುಸ್ಸನ್ನು ಕರುಣಿಸ್ತಕ್ಕಂಥವಳು ಯಾರು ಅಂದರೆ ಭಗವಂತನ ಅವಿಚ್ಛಿನ್ನ ಭಕ್ತರಾಗಿರ್ತಕ್ಕಂಥ ಪರಶುಕ್ಲತ್ರಯರಲ್ಲಿ ಅತ್ಯಂತ ಶ್ರೇಷ್ಠನೆನಿಸಿರತಕ್ಕಂತಹ ಭಗವಂತನ ಭಾಗವತ ಶಿರೋಮಣಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅನುಗ್ರಹ ಬೇಕು. ಅಂತಹ ಲಕ್ಷ್ಮೀದೇವಿ ಅನುಗ್ರಹ ನಮ್ಮೆಲ್ಲರ ಮೇಲೂ ಕೂಡ ಆಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಈ 4 ಮಾತುಗಳನ್ನು ಅಸ್ಮದ್ ಗುರುವಂತರ್ಗದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗದ ರುಕ್ಮಿಣಿ ಸತ್ಯಭಾಮಾ ಸಮೇತನಾದ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ.